ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಇವತ್ತಿನ ಸೆಷನ್ನು ಭಗವದ್ಗೀತೆ ಕೋಟ್ದೊಂದಿಗೆ ಸ್ಟಾರ್ಟ್ ಮಾಡೋಣ. ಕರ್ಮಣ್ಯೇವಾಧಿಕಾರಸ್ತಿ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತು ಭೂಮಾತೆ ಸಂಗೋಸ್ತ್ವ ಕರ್ಮಣಿ. ಇದರ ಅರ್ಥ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ನಿನಗೆ ನಿಯೋಜಿತ ಕರ್ತವ್ಯ ಮಾಡುವುದಷ್ಟೇ ಅಧಿಕಾರ, ಆದರೆ ಅದರ ಕರ್ಮಫಲಕ್ಕೆ ಅಧಿಕಾರವಿಲ್ಲ. ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕೆ ಹೊರತು ಅದರ ರಿಸಲ್ಟ್ ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಖಂಡಿತವಾಗ್ಲೂ ನಮ್ಮ ಕೆಲಸದ ಇಂಟೆನ್ಷನ್ ನಿಜವಾಗ್ಲಿ ಅರ್ಥಪೂರ್ಣವಾಗಿದ್ರೆ ರಿಸಲ್ಟ್ ಕೂಡ ಪೂರ್ಣವಾಗಿ ಮತ್ತೆ ನಾವು ಮಾಡಿದ ಕರ್ಮ ಅನುಗುಣವಾಗಿ ಬಂದೇ ಬರುತ್ತೆ ಅಂತ ಅರ್ಥ. ಇದರೊಂದಿಗೆ ಇವತ್ತಿನ ಕಂಪ್ಲೀಟ್ ಮೇನ್ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ನಲ್ಲಿ ಕಂಪ್ಲೀಟ್ ಆಗಿ ಇವಾಗ ಪ್ರಿಲಿಮ್ಸ್ ಅಂತ ಬಂದ್ರೆ ಪ್ರಿಲಿಮ್ಸ್ ರೀಸೆಂಟ್ ಆಗಿ SBI ಪ್ರಿಲಿಮ್ಸ್ ಮುಗಿದಿದೆ. ಓಕೆ, ಅದ್ರ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಹೇಳಿ ನೆಕ್ಸ್ಟ್ ಮೇನ್ಸ್ ಇವತ್ತಿನ ಕಂಪ್ಲೀಟ್ ಸೆಷನ್ ಏನಿದೆ ಅದ್ರ ಮೇನ್ ಪರ್ಪಸ್, ಮೇನ್ ಸಿಲೆಬಸ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್, ಸಬ್ಜೆಕ್ಟ್, ಕ್ವಶನ್ಸ್ ಯಾವ ತರ ಇದೆ ಅಂತ ಅದನ್ನ ನೋಡೋಣ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ಟ್ರಾಟಜೀಸ್ ಕಂಪ್ಲೀಟ್ ಆಗಿ ಮೇನ್ಸ್ ಇನ್ನು ಉಳಿದಿರೋ ದಿನಗಳಲ್ಲಿ ಮೇನ್ಸ್ ನಾವು ಹೇಗೆ ಕ್ರ್ಯಾಕ್ ಮಾಡ್ಬೋದು ಅಂತ. ಇವಾಗ ಫಸ್ಟ್ ಪ್ರಿಲಿಮ್ಸ್ ಬಗ್ಗೆ ಮಾತಾಡ್ತಾ ಸ್ಟಾರ್ಟ್ ಮಾಡೋಣ. ಇವಾಗ ಪ್ರಿಲಿಮ್ಸ್ ರೀಸೆಂಟ್ ಆಗಿ ಮುಗಿದಿದೆ. ಆಸ್ ನಾವು ಎಕ್ಸಾಮ್ ಇಂದ ಹೊರಗಡೆ ಬಂದ ತಕ್ಷಣ ನಮ್ಮ ಅಟೆಂಪ್ಟ್ಸ್ ನ ತಲೆಯಲ್ಲಿ ಇಟ್ಕೊಂಡು ನಾವು ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಆಯ್ತಾ. ಇವಾಗ ಗೊತ್ತಾಯ್ತಾ ಯಾಕೆ ಭಗವದ್ಗೀತೆ ಕೋಟು ರಿಲೆವೆಂಟ್ ಆಗುತ್ತೆ ಇಲ್ಲಿ ಅಂತ. ಇಲ್ಲಿ ಪ್ರಿಲಿಮ್ಸ್ ಬಗ್ಗೆ ಪ್ರಿಲಿಮ್ಸ್ ಆಲ್ರೆಡಿ ಎಕ್ಸಾಮ್ ಮುಗ್ದಿದೆ. ಅಟೆಂಪ್ಟ್ಸ್ ಎಷ್ಟೋ ಆಗಿರುತ್ತೆ ಅಂತ. ಖಂಡಿತವಾಗ್ಲೂ ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಒಳ್ಳೆ SBI ಎಕ್ಸಾಮ್ ನ ತಲೆಯಲ್ಲಿ ಇಟ್ಕೊಂಡು ಓದಿದ್ರೆ ಚೆನ್ನಾಗಿ ಮಾಡಿರ್ತೀವಿ. ಅದನ್ನೇ ನಾವು ಆಗುತ್ತೋ ಇಲ್ವೋ ಅಂತ ಕನ್ಫ್ಯೂಷನ್ ಇದ್ರೆ ಖಂಡಿತವಾಗ್ಲೂ ನಾವು ಮೇನ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಕ್ ಆಗೋದಿಲ್ಲ ಆಯ್ತಾ. ಇವಾಗ ಪ್ರಿಲಿಮ್ಸ್ ಆಗುತ್ತೆ ಅನ್ನೋ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದು ಆಕ್ಚುಲಿ ಈ ಕ್ವಶನ್ ಆಗುತ್ತೋ ಇಲ್ವೋ ಅಂತ ಆ ತರ. ಪ್ರಿಲಿಮ್ಸ್ ಏನಾಗುತ್ತೋ ಇನ್ನು ಮೇನ್ಸ್ ಪ್ರಿಪೇರ್ ಆಗೋದೋ ಬೇಡವೋ ಅಂತ ಈ ತರ ಎಲ್ಲ ಕನ್ಫ್ಯೂಷನ್ಸ್ ಅಥವಾ ವರೀಸ್ ಇದು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಮೇನ್ಸ್ ಪ್ರಿಪೇರ್ ಆಗಕ್ಕೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಇಲ್ಲಿ ಪ್ರಿಲಿಮ್ಸ್ ಅಟೆಂಪ್ಟ್ಸ್ ಏನಾದ್ರೂ 60 ಅಬೋವ್ ಆಗಿದ್ರೆ ಖಂಡಿತವಾಗ್ಲೂ ಇವತ್ತಿಂದಾನೇ ಒಂದಿನಾನು ವೇಸ್ಟ್ ಮಾಡ್ದಂಗೆ ಈ ಸೆಷನ್ ನೋಡ್ಕೊಂಡು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಕಟ್ ಆಫ್ ಅರೌಂಡ್ 60 to 62. 62 ಅಂತೂ ಕಟ್ ಆಫ್ ದಾಟೋದಿಲ್ಲ. ಅರೌಂಡ್ ನೀವು 60 ಅಕ್ಯುರಸಿಯಾಗಿ ಮಾಡಿದ್ರು ಇಟ್ ಈಸ್ ಮೋರ್ ದೆನ್ ಇನಫ್ ಟು ಕ್ಲಿಯರ್ ಕಟ್ ಆಫ್ ಆಯ್ತಾ. ಇವಾಗ ಏನಾದ್ರು 50 ಕೆಳಗಡೆ ಅಟೆಂಪ್ಟ್ಸ್ ಇದ್ರೆ ಒಂಚೂರು ಯೋಚನೆ ಮಾಡ್ಬೇಕು. ಬಟ್ ಆದ್ರೂ 50 ಕೆಳಗಡೆ ಅಟೆಂಪ್ಟ್ ಇಟ್ಕೊಂಡು ಅಕ್ಯುರಸಿ ಇದ್ರು ಏನಾದ್ರು ಕ್ಯಾಟಗರಿಯಲ್ಲಿ ಬಂದಿದ್ರೆ ಖಂಡಿತವಾಗ್ಲೂ ಕಟ್ ಆಫ್ ಕಮ್ಮಿ ಬರುತ್ತೆ, ಕ್ಲಿಯರ್ ಆಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಏನಾಗುತ್ತೆ, ಇವಾಗ ಮೇನ್ಸ್ ಪ್ರಿಪೇರ್ ಆದ್ರೆ ಲಾಸ್ ಅಂತೂ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡ್ದೇನೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ದೇನೆ ಇವತ್ತಿಂದಾನೇ ಮೇನ್ಸ್ ಪ್ರಿಪೇರ್ ಆದ್ರೆ ಖಂಡಿತವಾಗ್ಲೂ ಫೆಬ್ರವರಿ 25th or 24th ವರೆಗೂ ನಾವು ಖಂಡಿತವಾಗ್ಲೂ ಮೇನ್ಸ್ಗೆ ರೆಡಿ ಆಗಿರ್ತೀವಿ. ಅದೇ ಮೇನ್ಸ್ ಬೇಕಾಗಿರೋಂತ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಸೆಷನ್. ಪ್ರಿಲಿಮ್ಸ್ ಬಗ್ಗೆ ವರಿ ಮಾಡ್ಕೊಳ್ಬೇಡಿ, ಎಷ್ಟೇ ಅಟೆಂಪ್ಟ್ ಆಗಲಿ ಏನೇ ಆಗಲಿ ಮೇನ್ಸ್ ಪ್ರಿಪೇರ್ ಆಗಕ್ ಇವತ್ತಿಂದಾನೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ಟ್ರಾಟಜಿ ಅಂತ ಬಂದಾಗ ಮೇನ್ಸ್ಗೆ ಪರ್ಟಿಕ್ಯುಲರ್ಸ್ ಆಗಿ ಪ್ರಿಲಿಮ್ಸ್ ಮಾರ್ಕ್ಸ್ ಅಂತೂ ಫೈನಲಿಸ್ಟ್ಗೆ ಕನ್ಸಿಡರ್ ಮಾಡಂಗಿಲ್ಲ. ಪ್ರಿಲಿಮ್ಸ್ದು ಜಸ್ಟ್ ಮೇನ್ಸ್ ಅಪಿಯರ್ ಆಗಕ್ಕೆ ಮಾರ್ಕ್ಸ್ ಇದ್ದಂಗೆ ಅಷ್ಟೇ ಆಯ್ತಾ. ಇವಾಗ ನಮಗೆ ಮೇನ್ಸ್ಗೆ ಇರೋ ಚಾಲೆಂಜಸ್ ಇಲ್ಲಿ ಫಸ್ಟ್ ಇವಾಗ ಎಕ್ಸಾಮ್ ಪ್ರಿಲಿಮ್ಸ್ ಮುಗಿದಿದೆ, ಇನ್ನು ನೆಕ್ಸ್ಟ್ ಮೇನ್ಸ್ ಯಾವಾಗ, ಪ್ರಾಬಬ್ಲಿ 20 to 25th ಫೆಬ್ರವರಿ ಅಂತ ಇಟ್ಕೊಳ್ಳೋಣ ಆಯ್ತಾ. ಇಲ್ಲಿ ಉಳಿದಿರೋ ದಿನಗಳು ಎಷ್ಟಾಗುತ್ತೆ, ಅರೌಂಡ್ 40 to 42 ಡೇಸ್ ಅಂತ ಇಟ್ಕೊಳ್ಳೋಣ. ಈ 40 to 42 ಡೇಸ್ ಅಲ್ಲಿ ನಾವು ಹೇಗೆ ಈ ದಿನಗಳನ್ನ ಯುಟಿಲೈಸ್ ಮಾಡ್ಕೋತೀವಿ ಅಂತ. ನೆಕ್ಸ್ಟ್ ಇವಾಗ ಕಾನ್ಸೆಪ್ಟ್ ವಿಷಯಗಳ ಮೇಲೆ ಸ್ಪಷ್ಟತೆ, ಕಾನ್ಸೆಪ್ಟ್ ಕ್ಲಾರಿಟಿ. ಆಲ್ರೆಡಿ ಪ್ರಿಲಿಮ್ಸ್ ಬರ್ದಿದ್ವಿ ಅಂದ್ಮೇಲೆ
ಬೇಸಿಕ್ ಅಂತೂ ಕ್ಲಿಯರ್ ಆಗಿರುತ್ತೆ. ಸೊ ಮೇನ್ಸ್ಗೆ ಬೇಕಾಗಿರೋದು ಒಂದ್ ಸ್ವಲ್ಪ ಜಾಸ್ತಿ. ಸೊ ಆಮೇಲೆ ಏನೇನ್ ಓದ್ಬೇಕು ಅನ್ನೋದು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ, ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಹೇಳ್ತಾ ಹೋಗ್ತೇನೆ. ಆಮೇಲೆ ಎಷ್ಟು ಅವರ್ಸ್ ಓದಬೇಕು ಅಥವಾ ಟೈಮ್ ಹೇಗೆ ಸ್ಪೆಂಡ್ ಮಾಡಬೇಕು, ಟೈಮ್ ಯಾವುದಕ್ಕೆ ಜಾಸ್ತಿ ಕೊಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು, ನೆಕ್ಸ್ಟ್ ನಮ್ಗೆ ಇರುವಂಥ ಚಾಲೆಂಜಸ್ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಯಾವ ಥರ ಓದ್ಕೊಳ್ಳೋದು, ಇವಾಗ ಪ್ರಿಲಿಮ್ಸ್ ಅಂತ ಬಂದರೆ ನಾವು ಜಸ್ಟ್ ಮಾರ್ಕ್ಸ್ ಮತ್ತೆ ಮಾರ್ಕ್ಸ್ ಇಂದ ಸ್ಪೀಡ್, ಅಕ್ಯುರೇಸಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀವಿ, ಅದು ಪ್ರಿಲಿಮ್ಸ್ ಅಲ್ಲಿ. ಸೊ ಮೇನ್ಸ್ ಅಲ್ಲಿ ಬಂದಾಗ ಸ್ಪೀಡ್ ಗಿಂತ ಜಾಸ್ತಿ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಹೇಳಿದಾಗೆ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ಹೇಳ್ತಾವ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಏನಂದ್ರೆ ಕಂಪ್ಲೀಟ್ ನಮಗೆ ಏಮ್ ಮೇನ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದು, ಮೇನ್ಸ್ ಕಟ್ ಕ್ಲಿಯರ್ ಮಾಡ್ಕೊಂಡು ಫೈನಲಿಸ್ಟ್ ಅಲ್ಲಿ ಬರೋದು. ಸೊ ಉಳಿದಿದ್ದ 42 ದಿನಗಳಲ್ಲಿ ನಾವು ಹೇಗೆ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಫೈನಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರೋ ತರ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಮೇನ್ಸ್ ಬಗ್ಗೆ. ಸೊ ಫಸ್ಟ್ ಸಿಲೆಬಸ್ ಬಗ್ಗೆ, ಮೇನ್ಸ್ ಸಿಲೆಬಸ್ ಅಂದ್ರೆ ಇವಾಗ SBI ಕ್ಲರ್ಕ್ ಅಲ್ಲಿ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಮತ್ತೆ ಕರೆಂಟ್ ಅಫೇರ್ಸ್. ಆಫ್ ಕೋರ್ಸ್ ಇಟ್ ಈಸ್ ಜನರಲ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್. ಬ್ಯಾಂಕಿಂಗ್ ಅವೇರ್ನೆಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಂಗ್ಲಿಷ್ ನಲ್ಲಿ ಫಸ್ಟ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 40 ಕ್ವಶನ್ಸ್ ಇರುತ್ತೆ. 40 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ, ಅಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಟೈಮ್ 35 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದಾಗ ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಇವೆರಡಕ್ಕೂ 50 ಮಾರ್ಕ್ಸ್ ಇರುತ್ತೆ ಓವರ್ ಆಲ್. ಮತ್ತೆ ಟೋಟಲ್ ಟೈಮ್ 45 ಮಿನಿಟ್ಸ್, ಇವೆರಡಕ್ಕೂ 45 ಮಿನಿಟ್ ಟೈಮ್ ಇರುತ್ತೆ. ಇನ್ ಜನರಲ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬಂದ್ರೆ ಇಲ್ಲಿ 50 ಮಾರ್ಕ್ಸ್ ಇರುತ್ತೆ ಟೋಟಲ್ ಜನರಲ್ ಅವೇರ್ನೆಸ್ಗೆ. ಟೋಟಲ್ ಮಾರ್ಕ್ಸ್ 50, ಕ್ವಶನ್ಸ್ 50, ಮಾರ್ಕ್ಸ್ 50, ಅಂದ್ರೆ ಇಂಡಿವಿಜುವಲ್ ಒನ್ ಕ್ವಶನ್ಗೆ 1 ಮಾರ್ಕ್ಸ್. ಟೋಟಲ್ ಟೈಮ್ ಸಿಗೋದಿಲ್ಲಿ 35 ಮಿನಿಟ್ಸ್ ಟೈಮ್ ಸಿಗುತ್ತೆ ಇಲ್ಲಿ. ಸೊ ಇದು ಸಬ್ಜೆಕ್ಟ್ ಸಿಲೆಬಸ್ ಟೋಟಲ್ ಮೇನ್ಸ್ಗೆ, ಯಾವುದು SBI ಕ್ಲರ್ಕ್ ಮೇನ್ಸ್ಗೆ ಈ 4 ಸಬ್ಜೆಕ್ಟ್ಗಳಿರುತ್ತೆ. ಸೊ ನೆಕ್ಸ್ಟ್ ಸೆಷನ್ ನ ಮೇನ್ ಅಜೆಂಡಾ. ಸೊ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ಗಳನ್ನ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು, ಸ್ಟಾರ್ಟಿಂಗ್ ವಿತ್ ದ ಇಂಗ್ಲಿಷ್. ಸೊ ಇಂಗ್ಲಿಷ್ ಅಂತ ಬಂದಾಗ ಇಲ್ಲಿ ನಾವು ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಮ್ಯಾಟರ್ ಆಗುತ್ತೆ ಅಂದ್ರೆ ಇಲ್ಲಿ ಅಕ್ಯುರೇಸಿ. ಸೊ ಬೇರೆ ಸಬ್ಜೆಕ್ಟ್ಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಪ್ರಿಲಿಮ್ಸ್ ಅಲ್ಲಿ ಅಕ್ಯುರೇಸಿನ ಕಮ್ಮಿ ಮಾಡೋದು ಇಂಗ್ಲಿಷ್ ಯಾಕಂತಂದ್ರೆ ಇಲ್ಲಿ ಗ್ರಾಮೆಟಿಕಲ್ ಪಾರ್ಟ್ ಬರುತ್ತೆ. ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಗ್ರಾಮರ್ ಬರುತ್ತೆ. ಸೊ ಓವರ್ ಆಲ್ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಹೇಳ್ಬೇಕಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಗ್ರಾಮರ್ಗಿಂತ ಸೊ ಇಲ್ಲಿ ರೀಡಿಂಗ್ ಎಬಿಲಿಟಿ ತುಂಬಾ ಮಹತ್ವವಾದ ಪಾರ್ಟ್ ಆಗುತ್ತೆ ಇಲ್ಲಿ. ಪ್ರಿಲಿಮ್ಸ್ ಅಂತ ಬಂದಾಗ ಅಫ್ಕೋರ್ಸ್ ಎರರ್ ಡಿಟೆಕ್ಷನ್ ಅಲ್ಲಿ ನಮಗೆ ಗ್ರಾಮರ್ ಪಾರ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಮೇನ್ಸ್ ಅಂತ ಬಂದಾಗ ಇಲ್ಲಿ ನಮಗೆ ಬೇಕಾಗೋದೆ ಜಾಸ್ತಿ ಓದ್ಕೊಳ್ಳೋದು. ಅಂದ್ರೆ ಇಂಗ್ಲಿಷ್ ಕಂಟೆಂಟ್ ನ ಎಷ್ಟು ಓದ್ತೀವಿ ಅಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಇಲ್ಲಿ ನಾವು ಫ್ರೆಶ್ ಆಗಿ ಪ್ರಿಲಿಮ್ಸ್ ಮುಗಿದು ಮೇನ್ಸ್ ಪ್ರಿಪೇರ್ ಆಗಬೇಕು ಅಂತ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಫಸ್ಟ್ ನಾವು ಸೊ ಆನ್ ದಿ ಸೇಫರ್ ಹ್ಯಾಂಡ್ಸ್ ರಿವಿಷನ್ ಆಫ್ 120 ರೂಲ್ಸ್ ಆಫ್ ಬುಕ್, ಅದ ನಿಮಿಷ ಮ್ಯಾಮ್ ಬುಕ್ ಬೈ ನಿಮಿಷ ಮ್ಯಾಮ್. ಸೊ ಇದು ಶಾರ್ಟ್ ಗೈಡ್ ಇದ್ದಂಗೆ. ಇವಾಗ ನಾವು ಎಷ್ಟೇ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರು ಇಂಗ್ಲಿಷ್ ಅಲ್ಲಿ ಇದನ್ನ ಒಂದ್ ರೌಂಡ್ ರಿವೈಸ್ ಮಾಡ್ಕೊಂಡು ಒಂದ್ ಸಾರಿ ಸಾಕು. ಯಾಕಂದ್ರೆ ಪ್ರಿಲಿಮ್ಸ್ ಮಾಡಿ ಬಂದಿರ್ತೀವಲ್ಲ, ರೂಲ್ಸ್ ನೆನಪಿರುತ್ತೆ. ಮೇನ್ಸ್ ಅಲ್ಲಿ ರೂಲ್ಸ್ ಗಿಂತ ಜಾಸ್ತಿ ಕಂಟೆಂಟ್ ರೀಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ ಸಾರಿ, ಸೊ 2 ದಿವಸ ತಗೊಳ್ಳಿ ಅಥವಾ 3 ದಿವಸ ತಗೊಳ್ಳಿ, ಕಂಪ್ಲೀಟ್ ಈ 120 ರೂಲ್ಸ್ ನ ರಿವೈಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಒನ್ ಟೈಮ್ ರೀಡಿಂಗ್ ಅಷ್ಟೇ. ಆಮೇಲೆ ಡೈಲಿ ಏನ್ ಮಾಡ್ಬೇಕಂದ್ರೆ ಇವಾಗ ಡೈಲಿ ಯಾವುದು ಇಂಗ್ಲಿಷ್ ಅಲ್ಲಿ ಡೈಲಿ ಕಂಟೆಂಟ್ ರೀಡ್ ಮಾಡ್ಬೇಕಾಗುತ್ತೆ. ಡೈಲಿ ಕಂಟೆಂಟ್ ರೀಡಿಂಗ್, ಓಕೆ, ಡೈಲಿ ಮಿನಿಮಮ್ 30 ಮಿನಿಟ್ಸ್. ಸೊ ಇಲ್ಲಿ ಯಾವ ಕಂಟೆಂಟ್ ರೀಡ್ ಮಾಡೋದು ಅಂದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಬೇಸಿಕ್ ಗೊತ್ತಿರುತ್ತೆ. ರೀಡಿಂಗ್ ಅಂದ್ರೆ ಇವಾಗ ಎಲ್ಲರೂ ಹೇಳೋದು ದಿ ಹಿಂದೂ.
ಸೊ ದಿ ಹಿಂದೂ ಯಾಕೆ ತಲೆಯಲ್ಲಿ ಕೂತ್ಕೊಂಡಿದೆ ಎಲ್ರದು ಅಂತಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ವೊಕ್ಯಾಬ್ಸ್ ಅಪ್ಡೇಟ್ ಆಗ್ತಿರುತ್ತೆ. ಕ್ಯಾಬ್ಸ್ ಸೊ ಫಾರ್ ಬಿಗಿನರ್ಸ್ ಹಿಂದೂ ಕಷ್ಟ ಆಗೇ ಆಗುತ್ತೆ. ಸೊ ಹಿಂದೂ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಇದು ಹಿಂದೂನೇ ಓದಬೇಕು ಅಂತ ಇಲ್ಲ, ಯಾವುದೇ ಕಂಟೆಂಟ್ ಆಗಲಿ ಇಂಗ್ಲಿಷ್ ಕಂಟಿನ್ಯೂಸ್ಲಿ ಇಂಗ್ಲಿಷ್ ಓದ್ತಿರ್ಬೇಕಷ್ಟೆ. ಡೈಲಿ ಮಿನಿಮಮ್ 30 ಮಿನಿಟ್ಸ್ ಇದು ಮ್ಯಾಂಡೇಟರಿ. ಸೊ ಇದು ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ ರೀಡಬಿಲಿಟಿ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಇಲ್ಲಿ ಮೇನ್ಸ್ಗೆ ಬೇಕಾಗಿರೋದು ರೀಡಿಂಗ್ ಎಬಿಲಿಟಿ ಅನ್ನಲ್ಲ, ಇದು ಇನ್ಕ್ರೀಸ್ ಆಗುತ್ತೆ ಮತ್ತೆ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನಿಮಗೆ. ಇವಾಗ ಡೈಲಿ ರೀಡಿಂಗ್ ಎಬಿಲಿಟಿ ನಾವು ಕಂಟೆಂಟ್ ರೀಡ್ ಮಾಡೋದಿಲ್ಲ ಅಂದ್ರೆ ಕ್ಲಾಸಸ್ ಅಟೆಂಡ್ ಆಗಿ. ಕ್ಲಾಸಸ್ ಅಲ್ಲಿ ಯಾವುದು ಅಂತಂದ್ರೆ ನಿಮಿಷ ಮ್ಯಾಮ್ದು ಡೈಲಿ ವೊಕ್ಯಾಬ್ಸ್ ರೀಡಿಂಗ್ ಸೆಷನ್ ಇರುತ್ತೆ. ಡೈಲಿ ಮಾರ್ನಿಂಗ್ ಇರುತ್ತೆ. ನಿಮಿಷ ನಿಮಿಷ ಬನ್ಸಾಲ್ ಇಂಗ್ಲಿಷ್ ಅಂತ ಚಾನಲ್ ಇದೆ, ಅದರಲ್ಲಿ ಡೈಲಿ ದಿ ಹಿಂದೂ ವೊಕ್ಯಾಬ್ಸ್ ಪ್ಲಸ್ ಕಂಟೆಂಟ್ ರೀಡಿಂಗ್ ಅನ್ನ ಇರುತ್ತೆ. ಸೊ ಅದರಿಂದ ನಾವು ಕ್ಲಾಸ್ ಕೇಳ್ಕೊಂಡು ಅಥವಾ ರೀಡಿಂಗ್ ಅಲ್ಲೇ ಮಾಡ್ಕೋಬಹುದು. ಸೊ ಇದನ್ ಬಿಟ್ರೆ PDF ಬೇರೆ ನ್ಯೂಸ್ ಪೇಪರು, ಹಿಂದೂಸ್ತಾನ್ ಟೈಮ್ಸು ಅಥವಾ ಎಕನಾಮಿಕ್ ಟೈಮ್ಸು, ಹಿಂದೂಸ್ತಾನ್ ಟೈಮ್ಸು, ಯಾವುದೇ ಆಗ್ಲಿ ಇಂಗ್ಲಿಷ್ ಹಿಂದೂನೇ ಬೇಕಂತಿಲ್ಲ, ಯಾವುದೇ ಆದ್ರೂ ಕಂಟಿನ್ಯೂಸ್ ರೀಡಿಂಗ್ ಎಬಿಲಿಟಿ ಬೆಳೆಸ್ಕೋಬೇಕು ಇಲ್ಲಿ. ಸೊ ಇಲ್ಲಿಂದ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈ ರೀಡಿಂಗ್ ಎಬಿಲಿಟಿ ಅಂದ್ರೆ ಇಲ್ಲಿ ನಾವು ಓದ್ತಾ ಹಂಗೆ ವೊಕ್ಯಾಬ್ಸ್ ಕಲೆಕ್ಟ್ ಮಾಡ್ತೀವಿ. ಸೊ ಬಿಲ್ಡಿಂಗ್ ವೊಕ್ಯಾಬ್ಯುಲರಿ ಇಸ್ ವೆರಿ ಇಂಪಾರ್ಟೆಂಟ್. ಗ್ರಾಮೆಟಿಕಲ್ ಪಾರ್ಟ್ಗಿಂತ ಇಲ್ಲಿ ವೊಕ್ಯಾಬ್ಯುಲರಿ ಎಷ್ಟು ಜಾಸ್ತಿ ನಾವು ಇಂಪ್ರೂವ್ ಮಾಡ್ಕೋತೀವಿ ಅಥವಾ ವೊಕ್ಯಾಬ್ಸ್ ನಾವು ಜಾಸ್ತಿ ಕಲೆಕ್ಟ್ ಮಾಡ್ಕೋತೀವಿ, ಜಾಸ್ತಿ ವರ್ಡ್ಸ್ ನೆನಪಲ್ಲಿರುತ್ತೆ. ಸೊ ಅಫ್ಕೋರ್ಸ್ ಇಲ್ಲಿ ವೊಕ್ಯಾಬ್ಸ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ಕೇಳ್ತಾರಲ್ಲ 1 ಮಾರ್ಕ್ಸ್ಗೆ, ಇಲ್ಲಿ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ಮೇನ್ಸ್ ಅಲ್ಲಿ ಪ್ರತಿ ಒಂದು ಮಾರ್ಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೊಕ್ಯಾಬ್ಯುಲರಿ ಹೆಂಗ್, ಸೊ ಇದನ್ನ ಒಂಚೂರು ರಬ್ ಮಾಡ್ತೀನಿ. ಸೊ ಇಲ್ಲಿ ವೊಕ್ಯಾಬ್ಯುಲರಿ ಹೇಗೆ ಅಂದ್ರೆ ಓದ್ತಿರ್ತೀವಲ್ಲ, ಇಲ್ಲಿ ನೋಟ್ ಡೌನ್ ಮಾಡ್ಕೋಬೇಕು. ಇಂಗ್ಲಿಷ್ ಬುಕ್ ಅಥವಾ ಸೆಪರೇಟ್ ರಫ್ ಶೀಟ್ಸ್ ಅಥವಾ ಯಾವುದೋ ಒಂದು ಇದರಲ್ಲಿ ನಾವು ಕಂಟಿನ್ಯೂಸ್ ಆಗಿ ವೊಕ್ಯಾಬ್ಸ್ ನ ನೋಟ್ ಮಾಡ್ಕೊಂಡು ಅದನ್ನ ನಮಗೆ ಫೈನಲ್ ರಿವಿಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೋಟ್ಸ್ ಏನಿದು ವೊಕ್ಯಾಬ್ಸ್ ರಿವಿಷನ್ ಮಾಡ್ಬೇಕಂತಿದ್ರೆ ಎಸ್ ಅಫ್ಕೋರ್ಸ್ ವೊಕ್ಯಾಬ್ಸ್ ತುಂಬಾ ರಿವಿಷನ್ ಮಾಡ್ಕೋಬೇಕಾಗತ್ತೆ, ಸ್ಕೋರಿಂಗ್ ಆಗಿರುತ್ತೆ ಇಲ್ಲಿ, ಆಯ್ತಾ. ಇದೆಲ್ಲ ಆದ್ಮೇಲೆ ರೀಡಿಂಗ್ ಅಂತೂ ಕಂಪಲ್ಸರಿ ಅಟ್ ದಿ ಎಂಡ್ ಆಫ್ ದಿ ಡೇ ಎಕ್ಸಾಮ್ ಕೊನೆ ದಿನದವರೆಗೂ ರೀಡಿಂಗ್ ಹ್ಯಾಬಿಟ್ ಇರಲೇಬೇಕು. ಯಾವುದೇ ಕಂಟೆಂಟ್ ಆಗಲಿ ಅಥವಾ ಏನೇ ಒಂದು ಅದು ರೀಡ್ ಮಾಡ್ತಾ ಇರಬೇಕು. ಸೊ ಆಮೇಲೆ ಇವಾಗ ಇಂಗ್ಲಿಷ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಂತಂದ್ರೆ ಸ್ಕೋರ್ ಅಫ್ಕೋರ್ಸ್ ರೀಡಿಂಗ್ ಹ್ಯಾಬಿಟ್ಸ್ ಇರುತ್ತೆ. ಇಲ್ಲಿ ಸೆಕ್ಷನಲ್ ಮಾರ್ಕ್ಸು ಡೈಲಿ ಒಂದು ಸೆಕ್ಷನಲ್ ಮಾರ್ಕ್ ಹಾಕಿದ್ರು ಸಾಕು ಇಂಗ್ಲಿಷ್ಗೆ. ಯಾವುದೇ ಮಾರ್ಕಿಂದ ಸೆಕ್ಷನಲ್ ಮಾರ್ಕ್ಸ್ ಹಾಕಿದ್ರು ಸಾಕು. ಸೊ ಇಲ್ಲಿ ಲೆಂದಿ ಮಾರ್ಕ್ ಹಾಕಿದ್ರು ಓಕೆ, ಶಾರ್ಟ್ ಮಾರ್ಕ್ಸ್ ಹಾಕಿದ್ರು ಓಕೆ. ಲೆಂದಿ ಮಾರ್ಕ್ಸ್ ಹಾಕಿದ್ರೆ ಮತ್ತೆ ಸ್ವಲ್ಪ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಮಾರ್ಕ್ಸ್ ಆಗ್ತಾ ಇತ್ತು ಯಾವುದು ಇಂಗ್ಲಿಷ್ಗೆ. ನೆಕ್ಸ್ಟ್ ಆಮೇಲೆ ಅಫ್ಕೋರ್ಸ್ ರೀಡಿಂಗ್ ಹ್ಯಾಬಿಟ್ ಇಲ್ಲಿ ಹೇಳಿದ್ದೀನಿ. ಇಲ್ಲೇನು ಮೈಂಡ್ ಸೆಟ್ ಯಾಕೆ ಹಾಕಿದ್ದೀನಿ ಲಾಸ್ಟಲ್ಲಿ ಅಂತಂದ್ರೆ ಇವಾಗ ಇಂಗ್ಲಿಷ್ ಟಫ್ ಪಾರ್ಟ್ ಆಗಿರುತ್ತೆ ಸುಮಾರು ಜನರಿಗೆ. ಸೊ ಅದನ್ನ ತಲೆಯಿಂದ ತೆಗಿಬೇಕು. ಇಟ್ ಈಸ್ ಈಸಿ ಅಂತ ಸೆಟ್ ಮಾಡ್ಕೊಂಬಿಡಿ. ಇಂಗ್ಲಿಷ್ ಅಲ್ಲಿ ಎಷ್ಟು ಓದ್ತಿರೋ ಅಷ್ಟು ಇಂಪ್ರೂವ್ ಆಗುತ್ತೆ ಇಂಗ್ಲಿಷ್. ಸೊ ನೀವು ನಂಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಓದಕ್ ಬರುತ್ತೆ, ಮಾತಾಡಕ್ ಬರಲ್ಲ ಅನ್ನೋದು ಅದು ಬೇರೆ ಪಾರ್ಟ್. ಸೊ ಅದು ಸ್ಪೋಕನ್ ಆಗುತ್ತೆ. ಸ್ಪೋಕನ್ ಇಲ್ಲಿ ಮ್ಯಾಟ್ರ್ ಆಗಿಲ್ಲ, ಆಯ್ತಾ. ನಮ್ಗೆ ಓದಕ್ ಬಂದ್ರೆ ಸಾಕು, ಇಲ್ಲಿ ಸ್ಕೋರ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ಸಾಕು. ಅಫ್ಕೋರ್ಸ್ ಇಂಗ್ಲಿಷ್ ಇಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ ಮೈಂಡ್ ಸೆಟ್ ಅಲ್ಲಿ ನಾವೇನು ಇಂಗ್ಲಿಷ್ ಕಷ್ಟ ಅಲ್ಲ, ಈಸಿ ಇದೆ, ಕಷ್ಟ ಅಲ್ಲ, ಸೊ ಈಸಿ ಇದೆ ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಕೋರ್ಸ್ ನಾವು ಇಂಗ್ಲಿಷ್ನ ಟ್ಯಾಕಲ್ ಮಾಡೋದು. ಇಂಗ್ಲಿಷ್ ಟ್ಯಾಕಲ್ ಮಾಡಕ್ಕೆ ಏನಿಲ್ಲ ಇಲ್ಲಿ, ರೀಡಿಂಗ್ ಕಂಟಿನ್ಯೂಸ್ ಆಗಿ ಇರಬೇಕು ಅಷ್ಟೆ. ಆಮೇಲೆ ಗ್ರಾಮೆಟಿಕಲ್ ಪಾರ್ಟ್ ಅಲ್ಲಿ ಗ್ರಾಮೆಟಿಕಲ್ ಪಾರ್ಟ್ ಅಲ್ಲಿ ವೊಕ್ಯಾಬ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರೂಲ್ಸ್ ಅಂತೂ ರಿವೈಸ್ ಮಾಡಿರ್ತೀವಿ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗೋ ಲೆವೆಲ್ಗೆ ಬಂದಿದೀವಿ ಅಂದ್ರೆ ಗ್ರಾಮರ್ ಇಸ್ ಓಕೆ. ಸೊ ಇದು ಇಂಗ್ಲಿಷ್ ಸ್ಟ್ರಾಟಜಿ. ಇಂಗ್ಲಿಷ್ ಅಲ್ಲಿ ಏನು ಅಂತ ಆ ಲೆವೆಲ್ ಅಲ್ಲಿ ಕಷ್ಟ ಇರೋದಿಲ್ಲ, ಆಯ್ತಾ. ಸೊ ಇಂಗ್ಲಿಷ್ ಆದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ನೆಕ್ಸ್ಟ್ ಸಬ್ಜೆಕ್ಟಿಗೆ ಬರೋದಾದ್ರೆ ಮ್ಯಾಥ್ಸ್ ಆರ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಇದು ಮ್ಯಾಥಮೆಟಿಕಲ್ ಪಾರ್ಟ್. ಸೊ SSC ಬಂದ್ಬಿಟ್ಟು ಅಡ್ವಾನ್ಸ್ಡ್ ಇರುತ್ತೆ, ನಮಗೆ ವರ್ಬಲ್ ಇರುತ್ತೆ.
ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸಾರಿ ಕ್ವಾಂಟ್ಸ್ ಅಲ್ಲಿ ಇಂಪಾರ್ಟೆಂಟು ಕಾನ್ಸೆಪ್ಟ್ ಕ್ಲಾರಿಟಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ವಿಷಯಗಳ ಬಗ್ಗೆ ಹಿಡಿತಾ ಇದೆಯಾ. ಸೊ ಟಾಪಿಕ್ ಸಾರಿ ಇಲ್ಲಿ ಪೆನ್ ಚೇಂಜ್ ಮಾಡ್ತೀನಿ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಯಾವುದಂದ್ರೆ ಟಾಪಿಕ್ಸ್ ಮೇಲೆ. ಟಾಪಿಕ್ಸ್ ಯಾವ್ದು ಬರುತ್ತೆ ಇಲ್ಲಿ ಮ್ಯಾಥ್ಸ್ ಅಂದಾಗ ಅಫ್ಕೋರ್ಸ್ ಅರಿಥ್ಮೆಟಿಕ್ ಆಯ್ತಾ. ಸೊ ಬಿಫೋರ್ ಅರಿಥ್ಮೆಟಿಕ್ ಇಂತ ಮುಂಚೆ ಇಲ್ಲಿ ಮಿಸೆಲಿಯನ್ಸ್ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ಮಿಸೆಲಿನಿಯನ್ಸ್ ಮೇನ್ಸ್ ಅಲ್ಲಿ ಸ್ಕೋರಿಂಗ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಕ್ಲಾರಿಟಿ ಅಂದ್ರೆ ಇವಾಗ ಮಿಸೆಲಿನಿಯಸ್ ಅಂತ ಬಂದ್ರೆ ಇಲ್ಲಿದೆ ಮಿಸೆಲಿನಿಯಸ್. ಓಕೆ, ಮಿಸೆಲಿಯನ್ಸ್ ಅಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಯಾವ್ದಾವ್ದು ಸ್ಕೋರಿಂಗ್ ಅಂತಂದ್ರೆ ಸೊ ಇಲ್ಲಿ Q1 Q2 ಬರುತ್ತೆ. Q1 ಅಂಡ್ Q2 ಅಂದ್ರೆ ಕ್ವಾಂಟಿಟಿ 1 ಕ್ವಾಂಟಿಟಿ 2 ಕ್ವಾಂಟಿಟಿ ಕಂಪ್ಯಾರಿಸನ್. ಅದು ಹೊರತುಪಡಿಸಿ ನೆಕ್ಸ್ಟ್ ಡೇಟಾ ಸಫಿಷಿಯನ್ಸಿ ಆಮೇಲೆ ನಂಬರ್ ಸೀರೀಸ್ ಇರುತ್ತೆ. ಸೊ ಈ ತರ ಇದೆಲ್ಲ ನಂಬರ್ ಸೀರೀಸ್. ಓಕೆ, ಇದು ಮಿಸೆಲಿಯನ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಡೇಟಾ ಸಫಿಷಿಯನ್ಸಿ ಮತ್ತೆ ಈ ಕ್ವಾಂಟಿಟೇಟಿವ್ ಸಾರಿ ಇದು ಕ್ವಾಂಟಿಟಿ 1 ಮತ್ತೆ ಕ್ವಾಂಟಿಟಿ 2 ಇದೆಯಲ್ಲ ಇದು. ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. Q1 ಅಂಡ್ Q2 ಇದೆಯಲ್ಲ ಇದು ಅರಿಥ್ಮೆಟಿಕ್ ಬೇಸ್ಡ್ ತುಂಬಾ ಇರುತ್ತೆ ಮೇನ್ಸ್ ಅಲ್ಲಿ. ಅರಿಥ್ಮೆಟಿಕ್ ಬೇಸ್ಡ್ ಇರುತ್ತೆ ಕ್ವಶನ್ಸ್. ಸೊ ಇಲ್ಲಿ ಆಗ್ಲೇ ಹೇಳ್ದಂಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇವಾಗ ಯಾವುದೋ ಒಂದು ನಾವು ಪ್ರೊಬ್ಯಾಬಿಲಿಟಿ ಬಿಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ. ಪ್ರೊಬ್ಯಾಬಿಲಿಟಿ ಓದಿರೋದಿಲ್ಲ, ಅದನ್ನ ಸ್ಕಿಪ್ ಮಾಡಿರ್ತೀವಿ. ಸ್ಕಿಪ್ಡ್ ಅಂತ ಅಂದಾಗ ಈ ಕ್ವಶನ್ ಕ್ವಾಂಟಿಟಿ 1 ಕ್ವಾಂಟಿಟಿ 2 ಸೆಕ್ಷನ್ ಅಲ್ಲಿ ಬಂದಾಗ ಅಫ್ಕೋರ್ಸ್ ಇಲ್ಲಿ ಮಾರ್ಕ್ಸ್ ಹೋಗುತ್ತೆ ತಾನೆ. ಸೊ ಅದಕ್ಕೆ ಇಲ್ಲಿ ಈ ಪ್ರೊಬ್ಯಾಬಿಲಿಟಿ ಬಗ್ಗೆ ನಾವು ಕಾನ್ಸೆಪ್ಟ್ ನ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಈ ಸೆಕ್ಷನ್ ಅಲ್ಲಿ ಕ್ವಶನ್ ಬಂದಿತ್ತು ಅಂದ್ರೆ ನಾವು ಅಟೆಂಪ್ಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ತರ. ಸೊ ಅಫ್ಕೋರ್ಸ್ ಕೇಳ್ಬೋದು ಎಲ್ಲ ಟಾಪಿಕ್ ಪ್ರಿಪೇರ್ ಆಗ್ಬೇಕಾ ಅರಿಥ್ಮೆಟಿಕ್ ಅಲ್ಲಿ. ಸೊ ಇಲ್ಲ, ಇವಾಗ ನೀವು ಒಂದು 2 ಟಾಪಿಕ್ ನ ಎಕ್ಸೆಪ್ಷನಲ್ ಆಗಿ ಇಟ್ಕೊಳ್ಳೋಣ. ಎಲ್ಲ ಟಾಪಿಕ್ಸ್ ಅಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ ನ ನಾವು ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಬೇಸಿಕ್ಸ್ ಇಂದ ಅಫ್ಕೋರ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ತೀವಿ ಅಂತಂದ್ರೆ ಅರ್ಧ ಅಲ್ಲೇ ಆಗಿರುತ್ತೆ ಆಯ್ತಾ. ಇನ್ನು ಸ್ವಲ್ಪ ಹೇಗೆ ನಾವು ಕ್ಲಾರಿಟಿನ ಕಂಡ್ಕೋಬಹುದು ಕಾನ್ಸೆಪ್ಟ್ ಅಂತಂದ್ರೆ ಪ್ರಾಕ್ಟೀಸ್ ಮೋರ್ ಕ್ವಶನ್ಸ್. ಸೊ ಕ್ವಶನ್ಸ್ ನಾವು ಜಾಸ್ತಿ ಸಾಲ್ವ್ ಮಾಡ್ತಾ ಹೋದಂಗೆ ನಾವು ನಾವಿಲ್ಲಿ ನಮ್ಗೆ ಸಬ್ಜೆಕ್ಟ್ ಬಗ್ಗೆ ಅಥವಾ ಆ ಟಾಪಿಕ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಆದ್ಮೇಲೆ ನೆಕ್ಸ್ಟ್ ಮೋರ್ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಸೊ ಈ ಕ್ವಶನ್ಸ್ ನ ಎಲ್ಲಿಂದ ಸಾಲ್ವ್ ಮಾಡೋದು ಅಂತಂದ್ರೆ ಇವಾಗ ಕ್ಲಾಸಸ್ ಅಟೆಂಡ್ ಆಗೋದು, ಆಮೇಲೆ ಮಾಕ್ ಟೆಸ್ಟ್, PDF ಬಂಡಲ್ಸ್. ಸೊ ಯಾವುದಿಂದಾದ್ರೂ ಕ್ವಶನ್ಸ್ ಜಾಸ್ತಿ ಸಾಲ್ವ್ ಮಾಡ್ತಾ ಹೋದಂಗೆ ನಮ್ಗೆ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ ಮತ್ತೆ ಕಾನ್ಫಿಡೆನ್ಸು ಬರುತ್ತೆ. ಯಾವಾಗ ನಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೋ ಅಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾಗ ನಾವು ಕ್ವಶನ್ಸ್ ನ ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು. ಸೊ ಇಲ್ಲಿ ಕ್ಲಾಸಸ್ ಅಂತ ಬಂದಾಗ ಮೇನ್ಸ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಸೊ ಆಶಿಷ್ ಅರೋರಾ ಸರ್ ಆಫೀಸರ್ ಅಡ್ಡ ಇದೆ, ಅವರು ಮೇನ್ಸ್ ಲೆವೆಲ್ ಕಂಟೆಂಟ್ ನ ಕೊಡ್ತಾರೆ. ಇಲ್ಲ ಅಂತಂತಂದ್ರೆ IIT ಸರ್ ಇದಾರಲ್ಲ, IIT ಗ್ರಾಜುಯೇಟ್ ಸರ್ ನೆನಪಾಗ್ತಿಲ್ಲ. ಸೊ ಆ ಸರು
IIT ಗ್ರಾಜುಯೇಟ್ ಯಾರು? ಹರ್ಷಲ್ ಸರ್. ಹರ್ಷಲ್ ಸರ್ ಕ್ಲಾಸಸ್ ಮೇನ್ಸ್ ಕಂಟೆಂಟ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಅವ್ರ ಕ್ಲಾಸಿಂದನೂ ಪ್ರಾಕ್ಟೀಸ್ ಮಾಡ್ಬೋದು. ಸುಮಾರು ಕ್ವಶನ್ಸ್ ಇದೆ. ಆಮೇಲೆ ಆಶೀಶ್ ಸರ್ ಅವ್ರ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಕಂಟೆಂಟ್ಸ್ನ. ಅದಂತೂ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ PDFs ಇದ್ರೆ ಗೈಡ್ಲಿ ಅಥವಾ ಒಲಿವ್ ಬೋರ್ಡು ಅಥವಾ ಪ್ರಾಕ್ಟೀಸ್ ಮಕ್ ಯಾವುದೇ PDFs ಇದ್ರೂ ಮೇನ್ಸ್ ಕಂಟೆಂಟ್ ಇದ್ರೆ ಕಂಟಿನ್ಯೂಸ್ ಆಗಿ ಅರಿಥ್ಮೆಟಿಕ್ ಸೆಕ್ಷನ್ಸ್ನ ಅಟೆಂಪ್ಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಮಾಕ್ ಟೆಸ್ಟ್ ಅಂತ ಬಂದಾಗ ಇಲ್ಲಿ ಮಾಕ್ ಟೆಸ್ಟ್ ಯಾವುದೇ ಆಗಿರಲಿ, ಇವಾಗ ಒಲಿವ್ ಬೋರ್ಡ್ ಇದೆ, ಪ್ರಾಕ್ಟೀಸ್ ಮಾಕ್ ಇದೆ, ಗೈಡ್ಲಿ ಇದೆ. ಸೊ ಈ ಎಲ್ಲದರಲ್ಲೂ ಮೇನ್ಸ್ ಸೆಕ್ಷನ್ಸ್ನ ಇವಾಗ ಎಕ್ಸಾಮ್ ಮುಗಿದಿದೆಯಲ್ಲ, ಯಾವುದು RRB ಮುಗಿದಿದೆ, SBI PO ಮುಗಿದಿದೆ, IBPS ಮುಗಿದಿದೆ, ಎಲ್ಲ ಎಕ್ಸಾಮ್ ಮುಗಿದಿದೆ. ಉಳಿದಿರೋದೊಂದು ನಮಗೆ SBI ಕ್ಲರ್ಕ್ ಹೋಗಿದೆ. ಸೊ ಇದಕ್ಕೆ ನಾವು ಈ ಆಗಿರೋ ಎಕ್ಸಾಮ್ಸ್ಗಳನ್ನ ಸೋರ್ಸಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಹೆಂಗಂದ್ರೆ ಇವಾಗ ಮಾಕ್ ಟೆಸ್ಟ್ ಅಲ್ಲಿ ಮೇನ್ಸ್ ನಾವು ಅಟೆಂಪ್ಟ್ ಮಾಡಿರ್ಲಿಕ್ಕಿಲ್ಲ. ಅಟೆಂಪ್ಟ್ ಮಾಡಿದ್ರೆ ಓಕೆ, ಅದು ಬೇರೆ ಪಾರ್ಟು. ಅಟೆಂಪ್ಟ್ ಮಾಡಿಲ್ಲ ಇನ್ನೂ ಉಳಿದಿದೆ ಅಂತಂತಂದ್ರೆ ಮಿನಿಮಮ್ 2 ಮಾಕ್ ಅಂತೂ ಇದೇ ಇರುತ್ತೆ ಎಲ್ಲರ ಹತ್ರ. ಓಕೆ, ಸೊ ಈ ಮಾರ್ಕ್ಸ್ಗಳಿಂದ ಸ್ಟಾರ್ಟಿಂಗ್ 10 days or 12 days ಸಬ್ಮಿಟ್ ಮಾಡಿಬಿಡಿ. ಸಬ್ಮಿಟ್ ಆ್ಯಂಡ್ ಪ್ರಾಕ್ಟೀಸ್, ಸಬ್ಮಿಟ್ ಆ್ಯಂಡ್ ಪ್ರಾಕ್ಟೀಸ್. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಫ್ಲೋ ಬರಲಿ ಅಂತ. ಸೊ ಪ್ರಿಪೇರ್ಡ್ ಆಗಿದೆ, ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ, ಸ್ಪೀಡ್ ಇದ್ರೆ, ಎಲ್ಲ ಕರೆಕ್ಟ್ ಆಗಿದ್ರೆ, ವಿತ್ ಟೈಮರ್ ಮಾಡಿದ್ರೆ ಮಚ್ ಬೆಟರ್. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಪಡ್ಕೊಳ್ಳೋಕ್ಕೆ ಸಬ್ಮಿಟ್ ಆ್ಯಂಡ್ ಪ್ರಾಕ್ಟೀಸ್. ಈ ಮೇನ್ಸ್ ಕಂಟೆಂಟ್ನ ಇದನ್ನ ನಾವು ಈ ಟೆಸ್ಟ್ನ, ಹಳೆ ಟೆಸ್ಟ್ನ RRB PO ಆಗಲಿ ಅಥವಾ IBPS PO ಮೇನ್ಸ್ ಆಗಲಿ ನಾವು ಸಬ್ಮಿಟ್ ಮತ್ತೆ ಅಟೆಂಪ್ಟ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿದ್ರೆ ಕ್ವಶನ್ಸ್ನ ಜಾಸ್ತಿ ಸಾಲ್ವ್ ಆಗುತ್ತೆ. ಸೊ ನಂಬರ್ ಆಫ್ ಕ್ವಶನ್ಸ್ ಇನ್ಕ್ರೀಸಸ್. ಸೊ ಈ ಕ್ವಶನ್ಸ್ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಬಿಲ್ಡ್ ಆದ ಕ್ಲಾರಿಟಿ ಇದ್ದೇ ಇರುತ್ತೆ. ಸೊ ನಾವು ಎಕ್ಸಾಮಲ್ಲಿ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಆಮೇಲೆ ಲಾಸ್ಟಲ್ಲಿ ಇದಾದ್ಮೇಲೆ ಲಾಸ್ಟ್ ಫೆಬ್ರವರಿ 1 ಇಂದ ಅಥವಾ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತಲ್ಲ ಆವಾಗಿಂದ ಕಂಟಿನ್ಯೂಸ್ ಆಗಿ ವಿದಿನ್ ಟೈಮರ್ ಫುಲ್ ಮಾರ್ಕ್ಸ್ ಆರ್ ಸೆಕ್ಷನಲ್ ಮಾರ್ಕ್. ಯಾವಾಗ ಧೈರ್ಯ ಬರುತ್ತಲ್ಲ ಈ ಕ್ವಶನ್ಸ್ ನಾನು ಅಟೆಂಪ್ಟ್ ಮಾಡ್ತಿದ್ದೀನಿ, ನನ್ನಿಂದ ಸಾಲ್ವ್ ಆಗ್ತಿದೆ ಅಂತ ಬಂದಾಗ ಆವಾಗ ನಾವು ವಿತ್ ಟೈಮರ್ ಹಚ್ಚಿ ಸೆಕ್ಷನಲ್ ಮಾರ್ಕ್ಸ್ನ ಅಟೆಂಪ್ಟ್ ಮಾಡ್ತಾ ಹೋಗ್ಬೇಕು ಕಂಟಿನ್ಯೂಸ್ ಆಗಿ. ಸೆಕ್ಷನಲ್ ಮಾರ್ಕ್ಸ್ ಅಟೆಂಪ್ಟ್ ಮಾಡ್ತಾ ಹೋದ್ರೆ ಇಲ್ಲಿ ಒಂದಲ್ಲ, ಎರಡಲ್ಲ, 3, 4 ಈಗ ಮಾರ್ಕ್ಸ್ ಬರದೇ ಇರ್ಬೋದು. ಅಲ್ಟಿಮೇಟ್ಲಿ ಕಂಟಿನ್ಯೂಸ್ ಎಫರ್ಟ್ ಇದ್ದಾಗ ಅಫ್ಕೋರ್ಸ್ ಒಂದಲ್ಲ ಒಂದು ದಿವಸ ಮಾರ್ಕ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಮಾರ್ಕ್ಸ್ ಇದು ಯಾವಾಗ? ಇನ್ಕ್ರೀಸ್ ಇನ್ ಪ್ರಾಕ್ಟೀಸ್ ಟೈಮ್. ಸೊ ಅತಿ ಹೆಚ್ಚು ಕ್ವಶನ್ ಸಾಲ್ವ್ ಮಾಡ್ತಾ ಹೋದಂಗೆ ಅತಿ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ. ಇದೇ ಇಲ್ಲಿರೋದು ಮಂತ್ರ ಅಷ್ಟೆ. ಮೋರ್ ಪ್ರಾಕ್ಟೀಸ್, ಮೋರ್ ಕಾನ್ಫಿಡೆನ್ಸ್ ಅಂಡ್ ಅಟೆಂಪ್ಟ್ಸ್ ಮೋರ್ ಕ್ವಶನ್ಸ್ ಇನ್ ರಿಯಲ್ ಎಕ್ಸಾಮಿನೇಷನ್. ಅಷ್ಟೇ ಕ್ವಾಂಟ್ಸ್ ಅಲ್ಲಿ ಇರೋದು ಇದೇ ಸ್ಟ್ರಾಟಜಿ. ಇಲ್ಲೇನ್ ಬೇರೆ ಮತ್ತೆ ಇಲ್ಲ. ಇಲ್ಲೂ ಕೂಡ ಕಾನ್ಫಿಡೆನ್ಸ್ ಮ್ಯಾಟರ್ ಆಗುತ್ತೆ. ನಮ್ಮನ್ನ ನಾವೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಇಟ್ಕೊಂಡು ಅರಿಥ್ಮೆಟಿಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಅರಿಥ್ಮೆಟಿಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಅರಿಥ್ಮೆಟಿಕ್ ಮತ್ತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತಂದ್ರೆ ಅರಿಥ್ಮೆಟಿಕ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ DI ಡೇಟಾ ಇಂಟರ್ಪ್ರಿಟೇಷನ್. ಮೇನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೇನ್ಸ್ ಅಂತ ಬಂದಾಗ ಡೇಟಾ ಇಂಟರ್ಪ್ರಿಟೇಷನ್ ಇಲ್ಲಿ ಅರಿಥ್ಮೆಟಿಕ್ ಬೇಸ್ಡ್ ಇರುತ್ತೆ. ಬೇಸ್ಡ್ ಆನ್
ಅರಿಥ್ಮೆಟಿಕ್ಸ್. ಸೊ ಈ ಅರಿಥ್ಮೆಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇನ್ಸ್ DI ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಪರ್ಸೆಂಟೇಜ್, ರೇಷಿಯೋಸ್. ಸೊ ಇವು ಕಂಪ್ಲೀಟ್ ಆಗಿ ಇವೆರಡರ ಬಗ್ಗೆ ನಾವು ರೇಷಿಯೋಸ್ ಇವೆರಡರ ಬಗ್ಗೆ ಕಂಪ್ಲೀಟ್ ಆಗಿ ಹೆವಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಅಂದಾಗ ನಾವು ಇವನ್ನ ಅರಿಥ್ಮೆಟಿಕ್ ಬೇಸ್ಡ್ DI ನ ಮಾಡ್ಕೋಬಹುದು ಈಸಿಯಾಗಿ. ಸೊ ಇಲ್ಲಿ ಅರಿಥ್ಮೆಟಿಕ್ ಬೇಸ್ಡ್ DI ಅಂತ ಬಂದಾಗ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಇದ್ರ ಬೇಸ್ ಇಟ್ಕೊಟ್ಟಿರ್ತಾನೆ. ಮತ್ತೆ ವರ್ಕ್ ಬೇಸ್ಡ್ ಟೈಮ್ ಅಂಡ್ ವರ್ಕ್. ಸೊ ಇಲ್ಲಿ ಹೇಳಕ್ ಆಗಂಗಿಲ್ಲ, ಎರಡು ಮಿಕ್ಸ್ ಮಾಡಿನೂ ಕೊಡ್ಬೋದು. ಸೊ ಈ ತರ. ಸೊ ಇದು DI ಅರಿಥ್ಮೆಟಿಕ್ ಬೇಸ್ಡ್ DI ಯಾವಾಗ ಅಡಾಪ್ಟ್ ಮಾಡಕ್ ಆಗುತ್ತೆ ಅಂತ ಅಂದ್ರೆ ನಾವೀಗ ಒಂದು ಅರಿಥ್ಮೆಟಿಕ್ ಟಾಪಿಕ್ನ, ಸೊ ಇದು ಯಾವುದೇ ಆಗಲಿ ಆ ಟಾಪಿಕ್ ಮೇಲೆ ತುಂಬಾ ಕ್ವಶನ್ಸ್ ಸಾಲ್ವ್ ಮಾಡಿದಾಗ ಮತ್ತೆ ಕಾನ್ಸೆಪ್ಟ್ ಕ್ಲಾರಿಟಿ ಬಂದಾಗ. ಅದಕ್ಕೆ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದ್ದೆ ಕಾನ್ಸೆಪ್ಟ್ ಕ್ಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇಲ್ಲಿ SBI ಕ್ಲರ್ಕ್ ಅಲ್ಲಿ ಬಂದಾಗ SBI ಕ್ಲರ್ಕ್ ಮೇನ್ಸ್ ಅಲ್ಲಿ ಬಂದಾಗ ಡೂಯೇಬಲ್ ಇರುತ್ತೆ. ಆ ತರ ಡಿಫಿಕಲ್ಟಿ ಮೋರ್ ಡಿಫಿಕಲ್ಟ್ ಅಂತ SBI PO ತರ ಏನಂತೂ ಇರೋದಿಲ್ಲ. ಸೊ SBI PO ನಲ್ಲಿ ತುಂಬಾ ಟ್ರಿಕ್ಕಿ ಇರುತ್ತೆ, ಇದರಲ್ಲಿ ಡೂಯೇಬಲ್ ಇರುತ್ತೆ. ನಾವು ಇಂಟರ್ಪ್ರಿಟ್ ಮಾಡ್ಬೋದು ಡೇಟಾನ ಈಸಿಯಾಗಿ. ಒಂಚೂರು ಕ್ವಶನ್ಸ್ ಲೆಂದಿ ಇರುತ್ತೆ ಅಷ್ಟೇ, ಲೆಂದಿ ಕ್ವಶನ್ಸ್ ಇರುತ್ತೆ. ಸೊ ನೀವು ಮೇನ್ಸ್ ಅಂತ ಬಂದಾಗ ನೀವು ಅರಿಥ್ಮೆಟಿಕ್ ಅವಾಯ್ಡ್ ಮಾಡಕ್ಕಾಗಲ್ಲ. ಕ್ಯಾನ್ ನಾಟ್ ಅವಾಯ್ಡ್. ಅರಿಥ್ಮೆಟಿಕ್ ಬಿಟ್ ಕ್ಲಿಯರ್ ಮಾಡ್ಕೊಳಕ್ ಇಂಪಾಸಿಬಲ್ ಮೇನ್ಸ್ ಅಂತ ಬಂದಾಗ. ಪ್ರಿಲಿಮ್ಸ್ ನೀನು ಮಿಸ್ಲಿನಿಯಸ್ ಅಲ್ಲಿ ಕವರ್ ಮಾಡ್ಕೊಂಡು ಮಾಡ್ಬೋದು. ಸೊ ಫಸ್ಟ್ ಇವಾಗ ನಾವು ಅಟೆಂಡ್ ಮಾಡೋದು ಅಫ್ಕೋರ್ಸ್ ಇಲ್ಲಿ ಮೇನ್ಸ್ ಅಲ್ಲಿನೂ ಕೂಡ ಮಿಸ್ಲಿನಿಯಸ್ ಕ್ವಶನ್ಸ್ ಅಲ್ಲಿ ನಂಬರ್ ಸಿಸ್ಟಮ್ಸ್ ಇಂದ ಹಿಡಿದು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಮತ್ತೆ DI ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ. DI ಅಲ್ಲಿ ಅಫ್ಕೋರ್ಸ್ ಅರ್ಥಮೆಟಿಕ್ ಬೇಸ್ಡ್ ಇರುತ್ತೆ, ಅರ್ಥಮೆಟಿಕ್ ಬಗ್ಗೆ ನಾಲೆಜ್ ಇರಲೇಬೇಕಾಗುತ್ತೆ ಅಫ್ಕೋರ್ಸ್. ಸೊ ಎಲ್ಲ ಇಂಪಾರ್ಟೆಂಟ್ ಅಫ್ಕೋರ್ಸ್ ಎಕ್ಸೆಪ್ಟ್ ಒಂದು 2 ಟಾಪಿಕ್ಸ್ ಯಾವ ಟಫ್ ಅನ್ಸುತ್ತೆ ನಿಮಗೆ ಅದನ್ನ ಬಿಟ್ಟು ಆ ಟಾಪಿಕ್ ನ ಮುಟ್ಟಕ್ಕೆ ಹೋಗ್ಬೇಡಿ ಆಯ್ತಾ. ಅದನ್ನ ಬಿಟ್ಟು ಉಳಿದಿದ್ದ ಎಲ್ಲ ಟಾಪಿಕ್ಸ್ಗಳು ಅರಿಥಮೆಟಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಸುಮಾರು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ ಆ ಟಾಪಿಕ್ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ಅಂದಾಗ ಮಾತ್ರ ನಾವು ಮೇನ್ಸ್ ಅಲ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಿಲೆಬಸ್ಗೆ ಸ್ಟ್ರಾಟಜಿ. ಸೊ ಟೈಮಿಂಗ್ ಹೆಂಗ್ ಕೊಡು ಅಂತಂದ್ರೆ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ, ಯಾವ ಸಬ್ಜೆಕ್ಟ್ಸ್ಗೆ ಎಷ್ಟು ಟೈಮಿಂಗ್ ಕೊಡಬೇಕು ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಸೊ ನೆಕ್ಸ್ಟ್ ಮೂವ್ ಆಗ್ತಾ ಹೋದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ರೀಸನಿಂಗ್. ಸೊ ಅಫ್ಕೋರ್ಸ್ ನಾನು ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಹೇಳಿದ ಹಾಗೆ ರೀಸನಿಂಗ್ ಅಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಎಲ್ಲದರಲ್ಲೂ ಕಾನ್ಸೆಪ್ಟ್ ಕ್ಲಾರಿಟಿ ಅಂತೀರಾ, ಮೇನ್ಸ್ ಇರೋದೇ ಕಾನ್ಸೆಪ್ಟ್ ಕ್ಲಾರಿಟಿ ಬಗ್ಗೆ. ಇಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಅಂದಾಗ ರೀಸನಿಂಗ್ ಅಲ್ಲಿ ಏನಪ್ಪ ಕಾನ್ಸೆಪ್ಟ್ ಕ್ಲಾರಿಟಿ, ಆಲ್ರೆಡಿ ಪಜಲ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ವಿ, ಬ್ಲಡ್ ರಿಲೇಷನ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅಂದಾಗ ಕ್ರಿಟಿಕಲ್ ರೀಸನಿಂಗ್ ಬರುತ್ತಲ್ಲ ಇಲ್ಲಿ, ಕ್ರಿಟಿಕಲ್ ರೀಸನಿಂಗ್ ಪಾರ್ಟ್. ಸೊ ನಾನು SBI PO ನಲ್ಲಿ ಮತ್ತೆ IBPS PO ಮೇನ್ಸ್ ಅಲ್ಲಿ ಎರಡಲ್ಲೂ ಕಲ್ತಿದ್ದ ಪಾಠ ಏನಂದ್ರೆ ಕ್ರಿಟಿಕಲ್ ರೀಸನಿಂಗ್ ಓದ್ಬೇಕಾಗಿರೋದು ಓದಿರ್ಲಿಲ್ಲ, ಅದು ನೆಗ್ಲಿಜೆನ್ಸಿ. ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ ಯಾಕಂದ್ರೆ ನಾನು ಕ್ರಿಟಿಕಲ್ ರೀಸನಿಂಗ್ ಯಾಕೆ ನೆಗ್ಲೆಕ್ಟ್ ಮಾಡಿದೆ ಅಂತಂದ್ರೆ ಒಂದ್ ರೀಸನ್ ನಾನಂತಲ್ಲ, ಎಲ್ಲಾ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡಿದ್ದು ಕ್ರಿಟಿಕಲ್ ರೀಸನಿಂಗ್ ಓದಕ್ಕೆ. ಯಾಕಂತಂದ್ರೆ ಇಲ್ಲಿ ಅಕ್ಯುರಸಿ ಇರಂಗಿಲ್ಲ, ಲ್ಯಾಕ್ ಆಫ್ ಅಕ್ಯುರಸಿ ಮಾಡಿದೆಲ್ಲ ತಪ್ಪೇ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲಿ ಕ್ರಿಟಿಕಲ್ ರೀಸನಿಂಗ್ ಒಂಚೂರು ಇನ್ನೂ ಉಳಿದಿದ್ದಿನ 40 ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಡೈಲಿ ಒಂಚೂರು ಟೈಮ್ ಕೊಡ್ತಾ ಹೋದ್ರೆ, ಡೈಲಿ 5 to 10 ಕ್ವಶನ್ಸ್ ಮಾಡ್ತಾ ಹೋದ್ರೆ ಕವರ್ ಮಾಡ್ಕೋಬಹುದು, ಯಾವುದು ಅಸಾಧ್ಯವಾದದ್ದಲ್ಲ. ಸೊ ಇವಾಗ ನಾನು ಕ್ರಿಟಿಕಲ್ ರೀಸನಿಂಗ್ ಬಗ್ಗೆ ಪ್ರಿಪೇರ್ ಆಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಇಂಪಾರ್ಟೆಂಟು, ಇಲ್ಲಿ ಪೆನ್ ಚೇಂಜ್ ಮಾಡಿದ್ರೆ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಟಿಕಲ್ ರೀಸನಿಂಗ್ ಅಂದ್ರೆ 10 ಕ್ವಶನ್ಸ್ ಬರುತ್ತೆ ಇಲ್ಲಿ.
10 ಕ್ವಶನ್ಸ್ ಈಸಿ ಮಾತಲ್ಲ ಮೇನ್ಸ್ ಅಲ್ಲಿ. IBPS PO ನಲ್ಲಿ ಕ್ರಿಟಿಕಲ್ ರೀಸನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಾವು ಕ್ರಿಟಿಕಲ್ ರೀಸನಿಂಗ್ ಪ್ರಿಪೇರ್ ಆಗಿ ಹೋದ್ರೆ ಸಾಕಾಗಿತ್ತು. SBI PO ನಲ್ಲಂತೂ ಕೇಳಕ್ಕೆ ಹೋಗ್ಬೇಡಿ. ರೀಸನಿಂಗ್ ಕ್ವಶನ್ಸ್ ಯಾವ್ದು ಅಟೆಂಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಕ್ರಿಟಿಕಲ್ ರೀಸನಿಂಗ್ ಅಷ್ಟೇ ಒಂಚೂರು ಏನೋ ಮಾಡ್ಬೋದಾಗಿತ್ತು, ಆ ತರ ಇತ್ತು. ಸೊ ಅದಕ್ಕೆ ಇವನ್ SBI ಕ್ಲರ್ಕ್ ಅಲ್ಲೂ ಕೂಡ ಇವಾಗ ಕ್ರಿಟಿಕಲ್ ರೀಸನಿಂಗ್ ನೆಗ್ಲೆಕ್ಟ್ ಮಾಡಿರೋ ಅಭ್ಯರ್ಥಿಗಿಂತ ಒಂಚೂರು ಮುಂದೆ ಇರ್ತೀವಿ ಇದನ್ನ ನಾವು ನೋಡ್ಕೊಂಡ್ರೆ. ಸೊ ಯಾವ ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ ಯಾವ ಕ್ಲಾಸಸ್ ನ ಫಾಲೋ ಮಾಡೋ ಅಥವಾ ಯಾವ ಸರ್ ನ ಸಜೆಸ್ಟ್ ಮಾಡಿ ಅಂತಂದ್ರೆ ಇಲ್ಲಿ ಸ್ಮಾರ್ಟ್ ಕಿಡ ಸರ್, ಸ್ಮಾರ್ಟ್ ಕಿಡ ಯೂಟ್ಯೂಬ್ ಚಾನಲ್ ಇದಿಲ್ಲ, ಸ್ಮಾರ್ಟ್ ಕಿಡ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ ಹೆಸರು ಸ್ಮಾರ್ಟ್ ಕಿಡ ಅವರಲ್ಲಿ ಸೌರಭ್ ಸರ್ ಇದಾರಲ್ಲ ಅಡ್ಡ, ಸೌರಭ್ ಸರ್ ಮಾಡಿದ್ದಾರೆ ಕ್ರಿಟಿಕಲ್ ರೀಸನಿಂಗ್. ಇಲ್ಲಿ ಸ್ಮಾರ್ಟ್ ಕಿಡದಲ್ಲಿ ಅಮಿತ್ ಸರ್ ಇದ್ದಾರೆ. ಸೊ ಅಮಿತ್ ಸರ್ ಕಂಪ್ಲೀಟ್ ಆಗಿ ಎಲ್ಲಾ ಟಾಪಿಕ್ಸ್ ಬಗ್ಗೆನೂ ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡಿ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತಿದ್ರೆ ಆ ವಿಡಿಯೋಸ್ಗಳನ್ನ ನೋಡಿ ಪ್ರಿಪೇರ್ ಆಗ್ಬೋದು. ಇಲ್ಲ ಅಂತಂದ್ರೆ ಸೌರಭ್ ಸರ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದಾರೆ, ನಾವು ಸೌರಭ್ ಸರ್ನ ಫಾಲೋ ಮಾಡ್ಬೋದು. ಸೊ ಕ್ರಿಟಿಕಲ್ ರೀಸನಿಂಗ್ ಬಗ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಂಡ್ರೆ ಸಾಕು. ಇವಾಗ ಪ್ರಿಲಿಮ್ಸ್ ಪ್ರಿಪೇರ್ ಆಗಿದೀವಿ ಅಂದಾಗ ನಾವು ಉಳಿದಿದ್ದ ಸಿಟಿಂಗ್ ಅರೇಂಜ್ಮೆಂಟ್ಸ್ ಮತ್ತೆ ಪಜಲ್ ಅಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ ಅಷ್ಟೇ, ಹೈಯರ್ ಲೆವೆಲ್ ಕ್ವಶನ್ಸ್ ಸಾಲ್ವ್ ಮಾಡಿರೋದಿಲ್ಲ. ಇನ್ ಮಿಸೆಲಿನಿಯಸ್ ಅಂತ ಬಂದಾಗ ರೀಸನಿಂಗ್ ಅಲ್ಲಿ ಬ್ಲಡ್ ರಿಲೇಷನ್ಸ್, ಚೈನೀಸ್ ಕೋಡಿಂಗ್ಸು ಮತ್ತೆ ಡೇಟಾ ಸಫಿಷಿಯನ್ಸಿ, ಈ ತರದ್ದು ನಾವು ಮಿಸಿಲಿಯನ್ಸ್ ಅಲ್ಲಿ ರೀಸನಿಂಗ್ ಅಲ್ಲಿ ಸ್ಕೋರ್ ಮಾಡ್ಕೋಬಹುದು. ಸ್ಕೋರಿಂಗ್ ಸಬ್ಜೆಕ್ಟ್ ಅಫ್ಕೋರ್ಸ್ ಇದರಲ್ಲಿ ಯಾವ್ದ್ರಲ್ಲಿ ರೀಸನಿಂಗ್ ಅಲ್ಲಿ ಮಿಸಿಲಿಯನ್ಸ್ ಆಗಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಪಜಲ್ಸ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಲೆಂದಿ ಆಗಿರುತ್ತೆ, ಒಂಚೂರು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ಮಾಡ್ಬೋದು. ಕ್ಲರಿಕಲ್ ಲೆವೆಲ್ ಅಲ್ಲಿ SBI ಕ್ಲರ್ಕ್ ಆಗಿರೋದ್ರಿಂದ ಪಜಲ್ಸ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡ್ಬೋದು. ಇಲ್ಲಿ ಮತ್ತೆ ಬ್ಲಡ್ ರಿಲೇಷನ್ ಇನ್ಕ್ಲೂಡು ಕೋಡೆಡ್ ಸಿಲೋಜಿಸಮ್ಸ್ ಬರುತ್ತೆ. ಕೋಡೆಡ್ ಈಗ ಪ್ರಿಲಿಮ್ಸ್ ಅಲ್ಲಿ ಸಿಲೋಜಿಸಮ್ಸು ಮತ್ತೆ ಡೈರೆಕ್ಷನ್ ಡಿಸ್ಟೆನ್ಸ್ ಮಾಡಿರ್ತೀವಲ್ಲ ಅದೇ ಇಲ್ಲಿ ಕೋಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರ್ತಾನೆ. ಒಂಚೂರು ಟೈಮ್ ಕನ್ಸ್ಯೂಮ್ ಮಾಡಕ್ಕೆ, ನಮ್ ಎಬಿಲಿಟಿ ಚೆಕ್ ಮಾಡಕ್ ಅಷ್ಟೇ, ನಾಲೆಡ್ಜ್ ಚೆಕ್ ಮಾಡಕ್. ಹೇರ್ ಲೆವೆಲ್ ಅಲ್ಲಿ ಸಿಲೋಜಿಸಮ್ಸ್ ಇರುತ್ತೆ. ಯಾವ ತರ ಅಂತಂದ್ರೆ ಇವಾಗ 4-5 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾನೆ, 3 ಕನ್ಕ್ಲೂಷನ್ಸ್ ಕೊಟ್ಟಿರ್ತಾನೆ. ಇಲ್ಲ ಅಂತಂದ್ರೆ ಕ್ವಶನ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಸ್ಟೇಟ್ಮೆಂಟ್ಸ್ ನ ಕೊಟ್ಟು ಮೇಲೆ ಕ್ವಶನ್ ಅಲ್ಲಿ ಕನ್ಕ್ಲೂಷನ್ಸ್ ಕೊಟ್ಟಿರ್ತಾನೆ. ಈ ತರ ರಿವರ್ಸ್ ಸಿಲೋಜಿಸಮ್ಸ್ ಅನ್ನು ಕೊಡ್ತಾನೆ, ರಿವರ್ಸ್ ಡೈರೆಕ್ಷನ್ ಡಿಸ್ಟೆನ್ಸ್ ಕೊಡ್ಬೋದು. ಈ ತರ ಮಿಕ್ಸ್ಡ್ ಕೊಟ್ಟಿರ್ತಾನೆ. ಸೊ ಇದು ಸ್ಕೋರಿಂಗ್ ಆಗಿರುತ್ತೆ. ಪ್ರಾಕ್ಟೀಸ್ ನಂಬರ್ ಆಫ್ ಕ್ವಶನ್ಸ್ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಹೋದಂಗೆ ಇದ್ರಲ್ಲೂ ನಾವು ಹಿಡಿತ ಸಾಧಿಸ್ಕೋಬಹುದು ಮಿಸೆಲಿನಿಯಸ್ ಅಲ್ಲಿ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಇಲ್ಲಿ ಮಿಸೆಲಿನಿಯಸ್ ಸ್ಕೋರಿಂಗ್ ರೀಸನಿಂಗ್ ಅಲ್ಲಿ ನಾವು ಪಜಲ್ಸ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕಾಗಲ್ಲ. ಮೇನ್ಸ್ ಅಲ್ಲಿ ಮಿಸೆಲಿನಿಯಸ್ ಅಲ್ಲಿ ನಾವು ಫಸ್ಟ್ ಸ್ಕೋರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಪಜಲ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಗೆ ಮೂವ್ ಆದ್ರೆ ಇಲ್ಲಿ ಡೂಯೇಬಲ್ ಇರುತ್ತೆ ಕ್ವಶನ್ಸ್, ಡೂಯೇಬಲ್ ಇರುತ್ತೆ. ಬಟ್ ಎಲ್ಲಾ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲಾ ಕ್ವಶನ್ಸ್ ಡೂಯೇಬಲ್ ಇರಲ್ಲ. ಸೊ ಇಟ್ ಈಸ್ ಸೆಲೆಕ್ಷನ್ ಆಫ್ ಕ್ವಶನ್ಸ್ ಮ್ಯಾಟರ್ ಆಗುತ್ತೆ ಇಲ್ಲಿ, ಸೆಲೆಕ್ಷನ್ ಆಫ್ ಕ್ವಶನ್ಸ್. ಸೊ ಇವಾಗ ಡೇ ವೈಸ್ ಆಗ್ಲಿ ಮಂತ್ ವೈಸ್ ಆಗ್ಲಿ ನಮಗೆ ಈಸಿ ಅನ್ನಿಸ್ತಾ ಇರುತ್ತೆ. ಬಟ್ ಅಲ್ಲಿ ಹೋಗಿ ಏನಾದ್ರು ನಾವು ಅನ್ಸರ್ಟನ್ ಪಜಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಅಂತ ಕೂತ್ಬಿಟ್ರೆ ಅಲ್ಲಿ ಇಂಪಾಸಿಬಲ್, ಸಾಲ್ವ್ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾಡ್ತಿರೋದೇ ಅರ್ಧ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತಿರ್ತೀವಿ, ಮತ್ತೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ಬೋದು ಅಂತ. ಓದಕ್ ಈಸಿ ಅನ್ಸುತ್ತೆ, ಶಾರ್ಟ್ ಪಜಲ್ ಇರುತ್ತೆ ಅಲ್ಲಿ, ಬಟ್ ಇಂಟ್ರಿಕೇಟ್ ಆಗಿ ಕೊಟ್ಟಿರ್ತಾನೆ ಕ್ವಶನ್ಸ್. ಫಸ್ಟ್ 3 to 4 ಲೈನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ವೇರಿಯೇಬಲ್ಸ್ ಹಾಕೊಂಡು, ಲಾಸ್ಟ್ 2 ಲೈನ್ಸ್ ಅಲ್ಲಿ ಟ್ವಿಸ್ಟ್ ಇಟ್ಟಿರ್ತಾನೆ. ಸೊ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ನಾವು ಯಾವ ಇವಾಗ ಡೇ ವೈಸು ಅಥವಾ ಡೆಸಿಗ್ನೇಷನ್ ಅಲ್ಲಿ ನಾವು ಪರ್ಫೆಕ್ಟ್ ಆಗಿದ್ರೆ ಫಸ್ಟ್ ನಾವು ಅದನ್ನ ಹುಡುಕ್ಬೇಕು. ಯಾವ್ದ್ರಲ್ಲಿ ಕ್ವಶನ್ ಅಲ್ಲಿ ಅದ್ರ ಕ್ವಶನ್ ಇದ್ರೆ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಮ್ ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವ್ದಿದೆಯಲ್ಲ ಅಥವಾ ಸ್ಟ್ರಾಂಗ್ ಟಾಪಿಕ್ ಯಾವ್ದಿದೆಯಲ್ಲ ಅದನ್ನ ಫಸ್ಟ್ ಅಟೆಂಡ್ ಮಾಡಕ್ ಟ್ರೈ ಮಾಡ್ಬೇಕು. ಇವಾಗ ಏನಾದ್ರು ಸ್ಟ್ರಕ್ ಆಗ್ಬಿಟ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಸ್ಟ್ರಕ್ ಆದ ತಕ್ಷಣ ನೆಕ್ಸ್ಟ್ ಸೆಕ್ಷನ್ಗೆ ಅಥವಾ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ಬಿಟ್ರೆ
ಈ ಸ್ಟ್ರಕ್ ಆಗಿರೋದ್ ಮೇಲೆ ಮತ್ತೆ ಆ ಕ್ವಶನ್ ಸಾಲ್ವ್ ಮಾಡಿ ಮತ್ತೆ ವಾಪಸ್ ಬಂದು ಇದನ್ನು ಸಾಲ್ವ್ ಮಾಡಿದ್ರೆ 200% ಅದು ಕರೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಸ್ಟ್ರಕ್ ಆಗದಾಗ ಫ್ರಸ್ಟ್ರೇಷನ್, ಆಂಗ್ರಿ, ಈಗೋ ಇದರಿಂದ ಮಾಡಿರ್ತೀವಿ. ಸೊ ಇಲ್ಲಿ ಸ್ಟ್ರಕ್ ಆಗ್ಬಿಟ್ರೆ ಅದು ನೀನ್ ಅದೇ ಹಿಡ್ಕೊಂಡು ಕೂತ್ಬಿಟ್ರೆ ಪೇಪರ್ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗುತ್ತೆ. ಸೊ ಹೇಳ್ದಾಗೆ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾವಲ್ಲ ಅಷ್ಟು ಈಸಿ ಅನ್ನಿಸ್ತಾ ಹೋಗುತ್ತೆ. ಸೋರ್ಸಸ್ ಮತ್ತೆ ನೆಕ್ಸ್ಟ್ ಪಜಲ್ಸ್ ಯಾವ ತರ ಬಂದಿದೆ, ಮೇನ್ಸ್ ಬಂದಿತ್ತು ಓಸ್ಟ್ ಟೈಮ್ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ ನೆಕ್ಸ್ಟ್ ಯುವರ್ ಟೈಪ್ಸ್ ಆಫ್ ಪಜಲ್ಸ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್. ಲಾಸ್ಟ್ ಇಯರ್ ಹೆಂಗಿತ್ತು ಮೇನ್ಸ್ ಅಲ್ಲಿ ಅಂತಂದ್ರೆ ಟೂ ಸಾಲ್ವ್ ಮಾಡಿದ್ದೆ ಅನ್ಸುತ್ತೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಸ್ಟ್ರಾಟಜಿ ಕರೆಕ್ಟ್ ಆಗಿರಲಿಲ್ಲ, ಕ್ಲಿಯರ್ ಆಗಿರ್ಲಿಲ್ಲ ಮೇನ್ಸ್. ಸೊ ಪಜಲ್ಸ್ ಯಾವ ಲೆವೆಲ್ ಅಂತಂದ್ರೆ ಇವಾಗ ನಾವು ಮತ್ತೆ ಮಂತ್ ಬೇಸ್ಡ್ ಪ್ರಿಪೇರ್ ಆಗಿರ್ತೀವಲ್ಲ, ಪ್ರಿಲಿಮ್ಸ್ ಅಲ್ಲಿ ಹೆಂಗಂದ್ರೆ ಡೈರೆಕ್ಟ್ ಜನವರಿ ಫೆಬ್ರವರಿ ಮಂತ್ ವೈಸ್ ಕೊಟ್ಟಿರ್ತಾನೆ, ಪ್ಲಸ್ ಒಂದೇ ಕೊಟ್ಟಿರ್ತಾನೆ ಅಲ್ಲಿ ವೇರಿಯೇಬಲ್ ಪೀಪಲ್ ಅರ ಕೊಟ್ಟಿರ್ತಾನೆ ಅಥವಾ ಏನಾದ್ರೂ ಥಿಂಗ್ಸ್ ಎನಿಥಿಂಗ್ ಏನಾದ್ರೂ ಕೊಟ್ಟಿರ್ಬೋದು. ಇಲ್ಲಿ ಮೇನ್ಸ್ ಅಲ್ಲಿ ಹೆಂಗ್ ಕೊಟ್ಟಿರ್ತಾನೆ ಅಂದ್ರೆ ಪ್ಲಸ್ 2 ವೇರಿಯೇಬಲ್ಸ್ ಕೊಟ್ಟಿರ್ತಾನೆ. 2 ವೇರಿಯೇಬಲ್ಸ್ ಮಂತ್ ಕೊಟ್ಟಿರ್ತಾನೆ, ಯಾವ್ದೋ ಪೀಪಲ್ ಕೊಟ್ಟಿರ್ತಾನೆ, ಇಲ್ಲ ಆ ಪೀಪಲ್ ಇಷ್ಟಪಡೋ ಥಿಂಗ್ಸ್ ಯಾವ್ದಾದ್ರು ಇದ್ರೆ ಆ ಥಿಂಗ್ಸ್ ಕೊಟ್ಟಿರ್ತಾನೆ. ಸೊ ಮಿಕ್ಸ್ಡ್ ಈ ತರ ಕೊಟ್ಟಿರ್ತಾನೆ. ಇದು ಎಕ್ಸಾಂಪಲ್ ಯಾವ್ದಕ್ಕೆ, ಮಂತ್ ಬೇಸ್ಡ್ಗೆ. ಸೊ ಇನ್ ನೆಕ್ಸ್ಟ್ ಅಂದ್ರೆ ಇವಾಗ ಅನ್ಸರ್ಟನ್ ಅಂತ ಅನ್ನಲ್ಲ, ಅನ್ಸರ್ಟನ್ ಅಟೆಂಡ್ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತ. ಅನ್ಸರ್ಟನ್ ಅಲ್ಲಿ ಯಾವ ತರ ಕೊಡ್ತಾನೆ ಗೊತ್ತಾ, ಅನ್ಸರ್ಟನ್ ಅಲ್ಲಿ ಮೇನ್ಸ್ ಅಂತ ಬಂದಾಗ ಅನ್ಸರ್ಟನ್ ಅಲ್ಲಿ 20+ ಪೀಪಲ್ ಕೊಟ್ಟಿರ್ತಾನೆ. ಇವಾಗ ಪೀಪಲ್ ಏನಾದ್ರು ಕಮ್ಮಿ ಕೊಟ್ಟಿದ್ರೆ 9 to 10 ಕೊಟ್ಟಿದ್ರೆ ಇಲ್ಲಿ ವೇರಿಯೇಬಲ್ಸ್ ಆಡ್ ಮಾಡ್ತಾನೆ. 2 to 3 ವೇರಿಯೇಬಲ್ಸ್ ಕೊಟ್ಟಿರ್ತಾನೆ. 20+, 25+ ಏನಾದ್ರು ಕೊಟ್ಟಿದ್ರೆ ಅನ್ಸರ್ಟನ್ ಅಲ್ಲಿ ಡೈರೆಕ್ಷನ್ಸ್ ಸೇಮ್ ಕೊಟ್ಟಿರ್ತಾನೆ. ಕೆಲವೊಂದ್ಸರಿ ಪೇಪರ್ ಏನಾದ್ರು ಟಫ್ ಆಗಿ ತೆಗೆದಿದ್ರೆ ನಾರ್ತ್ ಸೌತ್ ಫೇಸಿಂಗ್ ಮಿಕ್ಸ್ಡ್ ಕೊಟ್ಟಿರ್ತಾನೆ. ಇಫ್ ಏನಾದ್ರು 7 to 8 ಕೊಟ್ಟಿದ್ರೆ ನಾರ್ತ್ ಸೌತ್ ಮಿಕ್ಸ್ಡ್ ಪ್ಲಸ್ 1 ವೇರಿಯೇಬಲ್. ಈ ತರ ಇಂಟ್ರಿಕೇಟ್ ಆಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಕೇಳ್ತಾನೆ ಮೇನ್ಸ್ ಅಲ್ಲಿ. ಫ್ಲಾಟ್ ಅಂಡ್ ಫ್ಲೋರ್ ಅಂತ ಬಂದಾಗ ಫ್ಲಾಟ್ ಅಂಡ್ ಫ್ಲೋರ್ ಯೂಶುವಲಿ ನಾವು ಪ್ರಿಲಿಮ್ಸ್ ಅಲ್ಲಿ ಫ್ಲಾಟ್ ಫ್ಲೋರು 1 2 3 1 2 ಈ ತರ ಮಾಡಿರ್ತೀವಿ. ಸೊ ಇದು ಪ್ರಿಲಿಮ್ಸ್ಗೆ. ಮೇನ್ಸ್ ಇದನ್ನೇ ಎಕ್ಸ್ಟೆಂಡೆಡ್ ವರ್ಷನ್ ಆಗಿ ಏನ್ ಕೊಟ್ಟಿರ್ತಾನೆ, ಪ್ಲಸ್ ವೇರಿಯೇಬಲ್ಸ್ ಆಗು ಕೊಟ್ಟಿರ್ತಾನೆ. ಇಲ್ಲ ಅಂತಂದ್ರೆ ಇದನ್ನೇ ನೆಕ್ಸ್ಟ್ 1 2 3 4 5 ಮೋರ್ ದೆನ್ 3 ಫ್ಲೋರ್ಸ್ ಕೊಟ್ಟಿರ್ತಾನೆ. ಮೋರ್ ದೆನ್ 3 ಫ್ಲೋರ್ಸ್ ಕೊಟ್ಟು 2 ಫ್ಲಾಟ್ಸ್ ಕೊಟ್ಟಿರ್ತಾನೆ. ಇಲ್ಲ ಅಂತಂದ್ರೆ 1 2 3 4 or 3 ಫ್ಲೋರ್ಸ್ ಕೊಟ್ಟು 1 2 3 ಫ್ಲಾಟ್ಸ್ ಕೊಟ್ಟಿರ್ತಾನೆ. ಇಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಮಿಸ್ಸಿಂಗ್ ಕೊಟ್ಟಿರ್ತಾನೆ ಮಿಡಲ್ ಅಲ್ಲಿ. ಮಿಸ್ಸಿಂಗ್ ಫ್ಲಾಟ್ಸ್ ಮಿಸ್ಸಿಂಗ್ ಫ್ಲೋರ್ಸ್ ಅಂತ ಕೊಡ್ತಾನೆ. ಇದು ಫ್ಲಾಟ್ ಟು ಫ್ಲೋರ್ ಸಂಬಂಧಪಟ್ಟಿದ್ದು. ಇನ್ ಡೆಸಿಗ್ನೇಷನ್ ಅಂತ ಬಂದಾಗ ಇದೇ ತರ ಮಂತ್ ವೈಸ್ ಹೆಂಗ್ ವೇರಿಯೇಬಲ್ಸ್ ಹಾಕಿದ್ರೆ ಡೆಸಿಗ್ನೇಷನ್ ಅಲ್ಲೂ 2 ವೇರಿಯೇಬಲ್ಸ್ ಕೊಟ್ಟಿರ್ತಾನೆ. ಇನ್ನೊಂದು ಅಲ್ಟಿಮೇಟ್ ಅಂತಂದ್ರೆ ಇಲ್ಲಿ ಲಿಜೆಂಡರಿ ಯಾವುದು ಕ್ವಶನ್ಸ್ ಅಂದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಪ್ಲಸ್ ಬ್ಲಡ್ ರಿಲೇಷನ್ಸ್. ಈ ಕ್ವಶನ್ಸ್ ಪ್ಲೀಸ್ ಅವಾಯ್ಡ್ ಮಾಡಿ ಅಟೆಂಡ್ ಮಾಡಕ್ಕೆ, ಯಾಕಂದ್ರೆ ಒಂಚೂರು ಕಷ್ಟ ಇರುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ನಾವೆಷ್ಟೇ ಮಾಕಾಲ್ ಮಾಡಿದ್ರು ಸಾಲ್ವ್ ಆದ್ರೂ ಮಾಕಾಲ್ ಸಾಲ್ವ್ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಎಕ್ಸಾಮ್ ಅಲ್ಲಿ ತುಂಬಾ ಕಷ್ಟ ಸಾಲ್ವ್ ಆಗೋದು, ಸಿಕ್ಕಾಕೊಂಡ್ಬಿಡ್ತೀವಿ ಬ್ಲಡ್ ರಿಲೇಷನ್ ಜೊತೆಗೆ. ಸೊ ಇವೆರಡು ಮಿಕ್ಸ್ ಬಂದ್ರೆ ಎಷ್ಟೇ ಹಿಡಿತಾ ಇದ್ರು ಟಾಪಿಕ್, ಫಸ್ಟ್ ಪ್ರಿಫರೆನ್ಸ್ ಈ ಟಾಪಿಕ್ ಇದು ಕೊಡಿ, ಪಜಲ್ಸ್ ಸಿಟ್ಟಿಂಗ್ ಈ ಟಾಪಿಕ್ಸ್ ಗಳಿಗೆ ಕೊಟ್ಟು ಆಮೇಲೆ ಇದನ್ ಮಾಡಿ ಓದಕ್ ಲಾಸ್ಟ್ ಪ್ರಿಫರೆನ್ಸ್ ಕೊಡಿ. ಬೇಕಾದ್ರೆ ಲಾಸ್ಟ್ ಪ್ರಿಫರೆನ್ಸ್ ಕೊಡಕ್ ಟೈಮೇ ಇರೋದಿಲ್ಲ ಅಲ್ಲಿ ಅಫ್ಕೋರ್ಸ್. ಅದಕ್ಕೆ ಫಸ್ಟ್ ಏನಾದ್ರೂ ಇದು ಬಂದ್ಬಿಟ್ರೆ ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ, ಫಸ್ಟ್ ಟ್ರೈ ಮಾಡಿ ಸರ್ಚ್ ಮಾಡಕ್ಕೆ ಕ್ವಶನ್ಸ್. ಮೇನ್ಸ್ ಇರೋದೇ ಇಲ್ಲಿ ಸೆಲೆಕ್ಷನ್ ಆಫ್ ಕ್ವಶನ್ಸ್. ನಾವು ಕರೆಕ್ಟ್ ಕ್ವಶನ್ಸ್ ನ ಸೆಲೆಕ್ಟ್ ಮಾಡಿದ್ರೆ, ಕರೆಕ್ಟ್ ಆಗಿ ಫ್ಲೋ ನಲ್ಲಿ ಅಟೆಂಡ್ ಮಾಡಿದ್ರೆ ಮೇನ್ಸ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಸೊ ರೀಸನಿಂಗ್ ಗೆ ಇದು ಸ್ಟ್ರಾಟಜಿ. ಸೊ ಇದು ಕೂಡ ಕ್ವಾಂಟ್ಸ್ ಅಲ್ಲಿ ಹೇಳಿದಾಗೆ ಅಟೆಂಪ್ಟ್ಸ್ ಮಾಡಿ. ಫಸ್ಟ್ ಮಾಕ್ ನ ಸಬ್ಮಿಟ್ ಮಾಡಿ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಇದೆಯಲ್ಲ 1 2 3 ಡೇಸ್ ಫ್ಲೋ ಬರಕ್ಕೆ
ಸಬ್ಮಿಟ್ ಮಾಡಿ ಆಮೇಲೆ ನಂಬರ್ ಆಫ್ ಕ್ವಶನ್ಸ್ ಅಟೆಂಪ್ಟ್ ಜಾಸ್ತಿ ಮಾಡಕ್ ಟ್ರೈ ಮಾಡಿ. ಸೊ ಅದಾದ್ಮೇಲೆ ಫ್ಲೋ ಬಂದ್ಮೇಲೆ ಫುಲ್ ಲೆಂತ್ ಮಾರ್ಕ್ಸ್ ಕೊಡಕ್ಕೆ ಟ್ರೈ ಮಾಡ್ಬೋದು. ಸೊ ರೀಸನಿಂಗ್ ಅಲ್ಲಿ ಇಷ್ಟೇ ಇರೋದು. ಮಿಸ್ಸೆಲೆನಿಯಸ್ ಅಲ್ಲಿ ಸ್ಕೋರಿಂಗು, ಆಮೇಲೆ 1 to 2 ಪಜಲ್ಸ್ ನಾವು ಮೇನ್ಸ್ ಅಲ್ಲಿ ಅಟೆಂಡ್ ಮಾಡ್ಬೋದು. ಅದಕ್ಕೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು, ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಬೇಕು ಸಬ್ಜೆಕ್ಟ್ಗಳಲ್ಲಿ. ಸೊ ಇದು ರೀಸನಿಂಗ್. ಸೊ ರೀಸನಿಂಗ್ ಆಯ್ತು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಯ್ತು, ಇಂಗ್ಲಿಷ್ ಆಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಟಾಪಿಕ್, ಜನರಲ್ ಅವೇರ್ನೆಸ್ ಆಫ್ ಫಿನಾನ್ಷಿಯಲ್ ಅವೇರ್ನೆಸ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸ್ಟ್ರಾಂಗ್ ಇರೋದೇ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಅಲ್ಲಿ. ಸೊ ಇಂಗ್ಲಿಷು ಮತ್ತೆ GK ಅಂತ ಬಂದಾಗ ಇಲ್ಲಿ ಇವೆರಡು ಅಕ್ಯುರೇಸಿ, ನಾವೆಷ್ಟು ಅಕ್ಯುರೇಟ್ ಆಗಿ ಇದೀವಿ ಅಂತ ತೋರಿಸುತ್ತೆ. ಸೊ ಇಲ್ಲಿ ಡಮ್ಮಿ ಕ್ಯಾಂಡಿಡೇಟ್ಸು ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಕೊಂತ ಹೋದ್ರೆ ಅಲ್ಲಿ ಅಕ್ಯುರೇಸಿಯಿಂದ ಅಫ್ಕೋರ್ಸ್ ಔಟ್ ಆಗ್ಬಿಡ್ತಾರೆ. ಜೆನ್ಯೂನ್ ಕ್ಯಾಂಡಿಡೇಟು ಅಕ್ಯುರೇಟ್ ಆಗಿ ಬಂದಿರೋ ಕ್ವಶನ್ಸ್ನೇ ಜಸ್ಟ್ 10 ಕ್ವಶನ್ಸ್ ಆಗಿ ಮಾಡಿದ್ರು ಮಾರ್ಕ್ಸ್ ಇನ್ಕ್ರೀಸ್ ಮಾಡಿಕೊಂಡು ಅವ್ರ ಸ್ಟ್ರಾಂಗೆಸ್ಟ್ ಟಾಪಿಕ್ಸ್ ಅಲ್ಲಿ ಸ್ಕೋರ್ ಮಾಡ್ಕೋಬಹುದು. ಸೊ ಜನರಲ್ ಅವೇರ್ನೆಸ್ ಅಂತ ಬಂದಾಗ SDA ಕ್ಲರ್ಕ್ ಮೇನ್ಸ್ಗೆ ಲಾಸ್ಟ್ 5 ಮಂತ್ಸ್ ಕ್ರೂಷಿಯಲ್ ಆಗುತ್ತೆ. ಲಾಸ್ಟ್ 5 ಮಂತ್ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಸೆಪ್ಟೆಂಬರ್ ಇಂದ ಇಟ್ಕೊಳ್ಳೋಣ. ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಟು ಫೆಬ್ರವರಿ 20 ಲಾಸ್ಟ್. ಈ ಮಂತ್ಸ್ಗಳನ್ನ ಆಲ್ರೆಡಿ ಇವಾಗ ನಾವು ಮೇನ್ಸಿಗೆ ಪ್ರಿಪೇರ್ ಆಗಿರುತ್ತೆ. ಪ್ರಿಲಿಮ್ಸ್ ಇಲ್ಲಿ ತನಕ ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಆಗಿರ್ಲಿಲ್ಲ ಅಂದ್ರೂ ಮೇನ್ಸಿಗಂತೂ ಒಂಚೂರು ಪ್ರಿಪೇರ್ ಆಗಿರ್ತೀವಲ್ವಾ. ಸೊ ಅಲ್ಲಿಗೆ ನಮ್ಗೆ ಇಲ್ಲಿ ಸೆಪ್ಟೆಂಬರ್ ಅಂತೂ ಕವರ್ ಆಗಿರುತ್ತೆ. ಸೊ ಅಕ್ಟೋಬರ್ ಇಂದ ನೀಟಾಗಿ ಕವರ್ ಮಾಡ್ಕೋಬೇಕು, ಫುಲ್ ಇನ್ ಡೆಪ್ತ್. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಇವಾಗ RBI ಮೇನ್ಸ್ ಅಥವಾ SBA PO ಮೇನ್ಸ್ ಎಲ್ಲ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ GK ನಲ್ಲಿ ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಎಷ್ಟೇ ಓದಿದ್ರು ಒಂಥರ ಇನ್ ಡೆಪ್ತ್ ಆಗಿ ಕಾಣಿಸ್ತಿತ್ತು ಕ್ವಶನ್ಸ್. ಎಷ್ಟೇ ಸಾರಿ ರಿವಿಷನ್ ಮಾಡಿದ್ರು ಇನ್ ಡೆಪ್ತ್ ಆಗಿ ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರ ಏನಿಲ್ಲಿ ನಾವು ಜಸ್ಟ್ ಇವಾಗ ಮೇಲಿಂದ ಕ್ವಶನ್ಸ್ ಓದ್ಕೊಂಡು ಹೋದ್ರೆ GK ನಲ್ಲಿ ವರ್ಕ್ ಆಗೋದಿಲ್ಲ, ನೆಗೆಟಿವ್ ಅಲ್ಲಿ ಹೋಗ್ಬಿಡುತ್ತೆ ಅಥವಾ ಅಟೆಂಪ್ಟ್ಸ್ ಮಾಡಕ್ಕೆ ಆಗೋದಿಲ್ಲ. ಅಲ್ಲಿ ಲಾಸ್ಟ್ 5 ಮಂತ್ಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಲಾಸ್ಟ್ 5 ಮಂತ್ಸ್ ಓದ್ಬೇಕಾಗತ್ತೆ SBA ಕ್ಲರ್ಕ್ ಮೇನ್ಸ್ಗೆ ಫೆಬ್ರವರಿ 20th ವರೆಗೂ. ಸೊ ಇಲ್ಲಿ ತುಂಬಾ ಆಸ್ಪಿರೆಂಟ್ಸ್ಗೆ ಕ್ವಶನ್ ಇರೋದು ಅಥವಾ ಡೌಟ್ಸ್ ಇರೋದು ಇಲ್ಲಿ GK ನಲ್ಲಿ ಯಾವ ಸೋರ್ಸಸ್ ನ ಫಾಲೋ ಮಾಡ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಸಜೆಸ್ಟ್ ಮಾಡೋದು ಅಫೇರ್ಸ್ ಕ್ಲೌಡ್. ನಾನು ಸಜೆಷನ್ ಅಂತ ಬಂದ್ರೆ ಅಫೇರ್ಸ್ ಕ್ಲೌಡ್ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕಂಪ್ಲೀಟ್ ಯಾವುದು ನೆಗ್ಲೆಕ್ಟ್ ಮಾಡಿರಂಗಿಲ್ಲ, ಕಂಪ್ಲೀಟ್ ಎಲ್ಲ ಕವರ್ ಮಾಡ್ತಿರ್ತಾನೆ ಅಫೇರ್ಸ್ ಕ್ಲೌಡ್ ಅಲ್ಲಿ. ಸೊ ನನ್ನ ಸಜೆಷನ್ ಬಿಟ್ಟು ಇವಾಗ ಯಾರು ಓದ್ತಿದ್ದೀರಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡಬಹುದು. ಯಾವುದೇ ಓದ್ತಿರ್ಬೋದು, ಯಾವುದೇ ಸೋರ್ಸಸ್ ಇಂದ ಫಾಲೋ ಮಾಡ್ತಿರ್ಬೋದು, ಅದನ್ನೇ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಓದ್ಕೊಂಡು ಹೋಗ್ಬೇಕಾಗತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ. ಆಮೇಲೆ ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಸರಿ ರಿವಿಷನ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಫೇರ್ಸ್ ಕ್ಲೌಡ್ ಅಂತ ಬಂದಾಗ ನಾನು ಸಜೆಸ್ಟ್ ಮಾಡಿದ್ದೀನಲ್ಲ ಅಫೇರ್ಸ್ ಕ್ಲೌಡ್ ಅಲ್ಲಿ, ಇಲ್ಲಿ ಅಫೇರ್ಸ್ ಕ್ಲೌಡ್ ಅಲ್ಲಿ ಡೈಲಿ ಬೇಸಿಸ್ PDF ಬರುತ್ತೆ, ಆರ್ ಎಲ್ಸ್ ವೀಕ್ಲಿ ಬರುತ್ತೆ, ಆಮೇಲೆ ಮಂತ್ಲಿ ಬರುತ್ತೆ. ಮಂತ್ಲಿನಲ್ಲೇ ಮತ್ತೆ ಶಾರ್ಟ್ ಆಗಿ ಪಾಕೆಟ್ ಬರುತ್ತೆ, ಇನ್ನೊಂದು ಫುಲ್ PDF ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಕ್ಯಾಂಡಿಡೇಟ್ಸ್ ಅವ್ರ ಮೇಲೆ ಡಿಪೆಂಡ್ ಹೇಗೆ ಓದ್ತಿದ್ದಾರೆ ಅಂತ. ವೆರಿ ಸೀರಿಯಸ್ ಆಸ್ಪಿರೆಂಟ್ಸ್ ಅಫ್ಕೋರ್ಸ್ ಡೈಲಿ ಓದ್ತಿರ್ತಾರೆ. ಇದೆಲ್ಲ ಡೈಲಿ ಓದೇ ಇರೋರು ಸೀರಿಯಸ್ ಅಲ್ಲ ಅಂತಲ್ಲ, ಅವ್ರು ಹೇಗೆ ಓದ್ತಾರೆ ಸ್ಟ್ರಾಟಜಿ ಅವ್ರ ಮೇಲೆ ಡಿಪೆಂಡ್. ಇವಾಗ ವೀಕ್ಲಿ ನಾನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತೀನಿ, ವೀಕ್ಲಿ ಓದಕ್ಕೆ ಹೋಗ್ಬೇಡಿ. ವೀಕ್ಲಿ ಏನ್ ಮಾಡಿರ್ತಾನೆ ಅಂತಂದ್ರೆ ಎಲ್ಲ ಸಾರ್ಟ್ ಔಟ್ ಮಾಡಿ ಜಸ್ಟ್ ರಿವಿಷನ್ ತರ ಕೊಟ್ಟಿರ್ತಾನೆ ಥಿಂಗ್ಸ್ ನ. ಸೊ ಅದಕ್ಕೆ ವೀಕ್ಲಿ ಇವಾಗ ಬೇಡ, ಓದಕ್ಕೆ ಹೋಗ್ಬೇಡಿ ವೀಕ್ಲಿಸ್. ಇವಾಗ ಅಂತಲ್ಲ, ಇವಾಗ ಯಾರು ಇಷ್ಟು ದಿವಸ ನಾನು ಕರೆಂಟ್ ಅಫೇರ್ಸೇ ಓದಿಲ್ಲ, ಇನ್ನೇನು ಎಕ್ಸಾಮ್ ಬಂತು 10-15 ಡೇಸ್ ಅಲ್ಲಿ ಮೇನ್ಸ್ ಇದೆ ಅಂತ ಅಂದಾಗ ಇದು ಎಮರ್ಜೆನ್ಸಿ ಆಗುತ್ತೆ, ಆವಾಗ ವೀಕ್ಲಿ ರೆಫರ್ ಮಾಡಕ್ ಹೇಳ್ಬೋದು. ಬಟ್ ಇವಾಗ ಬೇಡ, ಆರಾಮ್ ಸುಮಾರು ಟೈಮ್ ಇದೆ, ಚೆನ್ನಾಗಿ ಟೈಮ್ ಇದೆ. ಸೊ ನಾನು ಸಜೆಸ್ಟ್ ಮಾಡೋದು ಇಲ್ಲಿ
ಮಂತ್ಲಿ ಪಿ ಡಿ ಎಫ್ ಯಾರು ಡೈಲಿ ಓದಿಲ್ಲಲ್ಲ ಅವರು ಮಂತ್ಲಿ ಪಿ ಡಿ ಎಫ್ ಓದ್ಕೊಳ್ಳೋದು ಬೆಟರ್. ಸೊ ಡೈಲಿ ಓದೋರ್ಗೆ ನೋ ಪ್ರಾಬ್ಲಮ್, ಮಂತ್ಲಿ ಓದಲೇಬೇಕು ಅಂತೇನಿಲ್ಲ. ಡೈಲಿ ಓದ್ತಿರ್ತೀರಲ್ಲ, ಸೊ ನೋಟ್ಸ್ ಅಫ್ಕೋರ್ಸ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನೋಟ್ಸ್ ಮ್ಯಾಂಡೇಟರಿ ಮಾಡಲೇಬೇಕು. ಶಾರ್ಟ್ ನೋಟ್ಸ್ ಮಾಡ್ತಿರ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಯಾವ್ದು ಅನ್ಸುತ್ತಲ್ಲ ಓದೋವಾಗ ಫ್ಲೋನಲ್ಲಿ ಯಾವುದೇ ಆಗಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನೋಟ್ ಮಾಡಿ ಇಟ್ಕೊಂಡು ಬಿಡೋದು ಬೆಟರ್. ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಇನ್ ಫುಲ್ ಮಂತ್ಲಿ ಪಿ ಡಿ ಎಫ್ ಯಾರಿಗೆ ಸಜೆಸ್ಟ್ ಮಾಡೋದಂದ್ರೆ, ಇವಾಗ ಕರೆಂಟ್ ಅಫೇರ್ಸ್ ಡೈಲಿ ಓದೇ ನಾವು ಕಾನ್ಸಂಟ್ರೇಷನ್ ಓನ್ಲಿ ರೀಸನಿಂಗ್ ಮತ್ತೆ ಕ್ವಾಂಟ್ಸಲ್ ಮಾಡಿರ್ತೀವಲ್ಲ, ಥ್ರೋಔಟ್ ಪ್ರಿಪರೇಷನ್ ಅವ್ರಿಗೆ ಫುಲ್ ಪಿ ಡಿ ಎಫ್ ಮಂತ್ಲಿ ಪಿ ಡಿ ಎಫ್ ರೆಫರ್ ಮಾಡೋದು. ಮಂತ್ಲಿ ಪಿ ಡಿ ಎಫ್ 360+ ಪೇಜಸ್ ಇರುತ್ತೆ. ಸೊ ಅದನ್ನ ಡಿವೈಡ್ ಮಾಡ್ಕೊಂಡು ಡೈಲಿ 2 ಅವರ್ಸ್ ಓದ್ತೀವೋ ಅಥವಾ 1.5 ಅವರ್ಸ್ ಓದ್ತೀವೋ 1 ಅವರ್ ಓದ್ತೀವೋ, ಟೈಮ್ ಇದೆಯಲ್ಲ ಸುಮಾರು. ಸೊ ನಾವಿಲ್ಲಿ ಅಕ್ಟೋಬರ್ ಇಂದ ಈಸಿಯಾಗಿ ಕವರ್ ಮಾಡ್ಕೋಬಹುದು ಯಾವುದು ಡೈಲಿ ಪಿ ಡಿ ಎಫ್ ಅಲ್ಲಿ. ಸೊ ಬೆಟರ್ ನಾನು ಅಟೆಂಡ್ ಮಾಡಿರೋ ಮೇನ್ಸ್ಗಳಲ್ಲಿ ಕಂಟೆಂಟ್ ಕವರ್ ಮಾಡಿರೋದು ಅಫೇರ್ಸ್ ಕ್ಲೌಡು. ಸೊ ಇನ್ನು ಯಾರು ಕನ್ಫ್ಯೂಷನ್ ಅಲ್ಲಿ ಇದ್ದೀರಲ್ಲ ಯಾವ್ದು ಓದ್ಬೇಕು ಅನ್ನೋದನ್ನ, ಸೊ ಬೆಟರ್ ಟು ಶಿಫ್ಟ್ ಫಾರ್ ಅಫೇರ್ ಕ್ಲೌಡ್ಸ್. ಸೊ ಸರಿ, ಬರೀ ಪಿ ಡಿ ಎಫ್ ಸಾಕ ಓದಕ್ಕೆ ಅಫೇರ್ಸ್ ಕ್ಲೌಡ್ ಪಿ ಡಿ ಎಫ್? ಸೊ ಇದ್ರ ಜೊತೆಗೆ ಒಂದು ವಿಡಿಯೋ ಕ್ಲಾಸ್. ಇದು ಯಾಕೆ ವಿಡಿಯೋ ಕ್ಲಾಸ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ರಿವಿಷನ್ಗೆ ಪರ್ಟಿಕ್ಯುಲರ್ ಆಗಿ ಕೇಳ್ಬೋದು ಯಾವ ವಿಡಿಯೋ ಕ್ಲಾಸಸ್ ರೆಫರ್ ಮಾಡ್ತೀರಾ ಅಂತಂದ್ರೆ, ವಿಡಿಯೋ ಕ್ಲಾಸಸ್ಗೆ ಅಡ್ಡ ಆಶೀಸ್ ಗೌತಮ್ ಸರ್ ಇದೆಯಲ್ಲ, ಸ್ಟ್ಯಾಟಿಕ್ ಪಾರ್ಟ್ ತುಂಬಾ ಚೆನ್ನಾಗಿ ವಿಡಿಯೋ ಅವ್ರ ಡೈಲಿ ಕ್ಲಾಸಸ್ ಅಲ್ಲಿ ರಿವೈಸ್ ಮಾಡ್ತಾರೆ, ಅಥವಾ ಅವರು ವೀಕ್ಲಿ ಬೇಸಿಸ್ ಮಾಡ್ತಾರೆ. ಸೊ ಅದರಿಂದ ನಾವು ರಿವೈಸ್ ಮಾಡ್ಬೋದು. ಅದ್ ಬಿಟ್ರೆ ಓಲಿವ್ ಬೋರ್ಡ್ ಅಲ್ಲಿ ಮ್ಯಾಮ್ ಇದಾರಲ್ಲ, ಸೊ ಓಲಿವ್ ಬೋರ್ಡ್ ಅಲ್ಲಿ ಶೀತಲ್ ಮ್ಯಾಮ್ ಇಂದ ನಾವು ಬೇಕಾದ್ರೆ ರಿವೈಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಹೊಸದಾಗಿ ಬಂದಿರೋ ಆಫೀಸರ್ಸ್ ಅಲ್ಲಿ ಖುಷ್ ಸರ್ ಇದಾರೆ, ಖುಷ್ ಸರ್ನ ಫಾಲೋ ಮಾಡಿ. ಇದನ್ನ 1.5 or 2x ಸ್ಪೀಡ್ ಅಲ್ಲಿ ವಿಡಿಯೋ ಸೋರ್ಸ್ 2x ಸ್ಪೀಡ್ ಅಲ್ಲಿ ವಿಡಿಯೋ ಸೋರ್ಸಸ್ ನ ಇಟ್ಕೊಂಡು, ಸೊ ಯಾವಾಗಾದ್ರೂ ಜಸ್ಟ್ ಇವಾಗ ಊಟ ಮಾಡಿ ವಾಕ್ ಮಾಡ್ತಿರ್ತೀವಿ ಅಂತ ಅಂದಾಗ ಆ ಟೈಮಲ್ಲಿ ನಾವು ಈ ಕ್ಲಾಸಸ್ ನ ರಿವೈಸ್ ಮಾಡ್ಕೋಬಹುದು. ತುಂಬಾ ಸ್ಟ್ಯಾಟಿಕ್ ಪಾರ್ಟ್ ನ ರಿವೈಸ್ ಆಗುತ್ತೆ ವಿಡಿಯೋ ಕ್ಲಾಸಸ್ ಅಲ್ಲಿ. ಸೊ ಇಲ್ಲಿ ನಾವು ಡೈಲಿ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ ಓದಿರ್ತೀವಿ ಅಥವಾ ಮಂತ್ಲಿ ಬೇಸಿಸ್ ಮೇಲೆ ಓದಿರ್ತೀವಿ. ಸೊ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ನಮ್ಗೆ ಕಾನ್ಫಿಡೆಂಟ್ ಬರ್ಬೇಕಾದ್ರೆ ಟಿಲ್ ಎಕ್ಸಾಮ್ ವರ್ಗೂ ಮಿನಿಮಮ್ 3 ಟೈಮ್ಸ್ ರಿವೈಸ್ ಆಗಬೇಕು. ಮಿನಿಮಮ್ 3 ಟೈಮ್ಸ್ ರಿವಿಷನ್. ಸೊ ಇದನ್ನ ಇಷ್ಟ ಹೇಳಿರೋ ಸೋರ್ಸಸ್ನ ಫಾಲೋ ಮಾಡಿ, ನಿಮ್ ಟೈಮ್ ಪ್ರಕಾರ ಟೈಮ್ ಟೇಬಲ್ ಹಾಕೊಂಡು ಫಾಲೋ ಮಾಡಿ ಡೈಲಿ ಓದಿದ್ರೆ ಲಾಸ್ಟ್ ಡೇಸ್ ಅಲ್ಲಿ 1 ವೀಕ್ ಇರ್ಬೇಕಾದ್ರೆ ಅಫೇರ್ಸ್ ಕ್ಲೌಡು ಎಕ್ಸಾಮ್ ಪಿ ಡಿ ಎಫ್ ಅಂತ ಬಿಡ್ತಾರೆ. ಸೊ ಇದು ಲಾಸ್ಟ್ ಟೈಮ್ ರಿವಿಷನ್ಗೆ ಇದೆಲ್ಲ ಕಂಟೆಂಟ್ ಓದಿರ್ಬೇಕಾದ್ರೆ ಎಕ್ಸಾಮ್ ಪಿ ಡಿ ಎಫ್ ಓದ್ತಿರ್ಬೇಕಾದ್ರೆ ತುಂಬಾ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ಇದನ್ನ ನಾವು ಕವರ್ ಮಾಡಿ ರಿವಿಷನ್ ಮಾಡ್ಕೊಂಡ್ರೆ ಸಾಕು ಕರೆಂಟ್ ಅಫೇರ್ಸ್ಗೆ. ಸೊ ಇನ್ನು ಫಿನಾನ್ಷಿಯಲ್ ಅವೇರ್ನೆಸ್ ಅಂತ ಬಂದಾಗ, ಫಿನಾನ್ಷಿಯಲ್ ಅವೇರ್ನೆಸ್ ಆಶೀಶ್ ಸರ್ ಕ್ಲಾಸ್ ಪೇಡ್ ಕ್ಲಾಸ್ ಇತ್ತು, ಅದರಿಂದ ಕವರ್ ಮಾಡಿದ್ದೆ. ಫಿನಾನ್ಷಿಯಲ್ ಅವೇರ್ನೆಸ್ ಅಲ್ಲಿ ಇವಾಗ ರೇಪೋ ರೇಟು, ರೇಪೋ ಟ್ರಾನ್ಸಾಕ್ಷನ್, ರಿವರ್ಸ್ ರೇಪೋ ರೇಟು, ಪಾಲಿಸಿ ರೇಟ್ಸ್, ಆಮೇಲೆ ಮಾನಿಟರಿ ಪಾಲಿಸಿ, ಇದು ಸ್ಟೇಟ್ಮೆಂಟ್ ವೈಸ್ ಬರುತ್ತೆ ಕ್ವಶನ್ಸ್ ಅಲ್ಲಿ. SBPO ನಲ್ಲಿ ತುಂಬಾ ಬಂದಿತ್ತು. ಸೊ ಈ ತರ ಕ್ವಶನ್ಸ್ನು ಫಿನಾನ್ಷಿಯಲ್ ಅವೇರ್ನೆಸ್ ಅಲ್ಲಿ ಕವರ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಇದಕ್ಕೆ ಯಾರಂದ್ರೆ ಕಪಿಲ್ ಸರ್ನ ಫಾಲೋ ಮಾಡಿ ಯಾವ್ದಕ್ಕೆ ಫಿನಾನ್ಷಿಯಲ್ ಅವೇರ್ನೆಸ್ಗೆ. ಸೊ ಸೋರ್ ಕಂಟೆಂಟ್ ಇದೆ ಚಾನಲ್ ಅಲ್ಲಿ, ಸ್ಟಡಿ ನೀತಿ ಚಾನಲ್ ಇರ್ಬೋದು. ಸೊ ಕಪಿಲ್ ಕಟ್ಪಲ್ ಸರ್ ಯಾವ್ದಕ್ಕೆ ಬ್ಯಾಂಕಿಂಗ್ ಅವೇರ್ನೆಸ್ ಅವ್ರ ಫಿನಾನ್ಷಿಯಲ್ ಅವೇರ್ನೆಸ್ಗೆ. ಆಶೀಶ್ ಸರ್ದು ಪರ್ಚೇಸ್ ಮಾಡಿದ್ರೆ ಬೆಟರ್. ಈ ಸರಿ ಏನು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಇರೋರಿಗೆ ಫಿನಾನ್ಷಿಯಲ್ ಅವೇರ್ನೆಸ್ ಅಂದ್ರೆ ಜನರಲ್ ಬ್ಯಾಂಕಿಂಗ್ ಟರ್ಮ್ಸ್, ಬ್ಯಾಂಕಿಂಗ್ ರಿಲೇಟೆಡ್ ಯಾವುದೇ ಇರ್ಲಿ, ಆಶೀಶ್ ಸರ್ ಕಂಟೆಂಟ್ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ.
ಸೊ ಇದು ಫಿನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಮತ್ತೆ ಜನರಲ್ ಅವೇರ್ನೆಸ್ ಬಗ್ಗೆ. ಸೊ ಇನ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಸೊ ಈ ಸೆಷನ್ ಎಂಡ್ ಲಾಸ್ಟ್ ಇದು ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಇಲ್ಲಿವರೆಗೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಸ್ಲೈಡು ಅಥವಾ ಈ ಸೆಷನ್ನ ಕೊನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆರ್ ಟೈಮ್ ಸ್ಟ್ರಾಟಜಿ. ಸೊ ಇಷ್ಟೆಲ್ಲ ಪ್ರಿಲಿಮ್ಸ್ಗೆ ಓದಿ ಇದೆಲ್ಲ ಕವರ್ ಮಾಡಾದ್ಮೇಲೆ ಕಾನ್ಸೆಪ್ಟ್ ಕ್ಲಾರಿಟಿ ಅವ್ರ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಓದಬೇಕು, ಇದೆಲ್ಲ ಕಲೆಕ್ಟ್ ಆದ್ಮೇಲೆ ಟೈಮ್ ಸ್ಟ್ರಾಟಜಿ ಟೈಮ್ ಮ್ಯಾನೇಜ್ಮೆಂಟ್ ಕನ್ಫ್ಯೂಸ್ ಆಗ್ಬಿಡು. ಸೊ ಒಂದೊಂದು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಹೋದ್ರೆ, ವಿದೌಟ್ ಟೈಮ್ ಮ್ಯಾನೇಜ್ಮೆಂಟ್ ಸೊ ನೀವು ಅಲ್ಟಿಮೇಟ್ಲಿ ಡೈಲಿ ಓನ್ಲಿ 3 to 4 ಅವರ್ಸ್ ಅಷ್ಟೇ ಓದ್ತೀರಾ ವಿದೌಟ್ ಟೈಮಿಂಗ್. ಇದು ಇಟ್ ಈಸ್ ನಾಟ್ ಎ ಸಫಿಷಿಯಂಟ್ ಟೈಮ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ಗೆ ಮಿನಿಮಮ್ ಇಲ್ಲಿಂದ ನಮ್ಗೆ 40 ಡೇಸ್ ಇದೆಯಲ್ಲ, ಮಿನಿಮಮ್ ಡೈಲಿ 10 ಅವರ್ಸ್ ಕೊಟ್ರೆ, ಈ ಕನ್ಸಿಸ್ಟೆಂಟ್ ಆಗಿ ಕೊಟ್ರೆ 200% ಮೇನ್ಸ್ ಕ್ಲಿಯರ್ ಆಗುತ್ತೆ. ಸೊ ನಾನಿಲ್ಲಿ ಡಿವೈಡ್ ಮಾಡಿರೋದು ಎಲ್ಲ ಸಬ್ಜೆಕ್ಟ್ಸ್ಗೂ 2 ಅವರ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇದು ಯಾರಿಗೆ ಅಂತಂದ್ರೆ ಕಂಪ್ಲೀಟ್ ಆಗಿ ಲಾಸ್ಟ್ ಮೇನ್ಸ್ ಬರ್ದಿರೋರಿಗೆ ಅಥವಾ ಫುಲ್ ಪ್ರಿಪೇರ್ ಆಗಿರೋರಿಗೆ. ಇವಾಗ ಅಂಡರ್ ಪ್ರಿಪರೇಷನ್ ಅಲ್ಲಿ ಇರೋರು ಫಸ್ಟ್ ಟೈಮ್ ಮೇನ್ಸ್ ಬರೀತಿರೋರು ಅಂತಂದ್ರೆ ಅವರಿಗೆ ಮ್ಯಾಕ್ಸಿಮಮ್ ಟೈಮ್ ಪ್ರಾಕ್ಟೀಸ್ ಕೊಡಿ. ಯಾವ್ದು ಪ್ರಾಕ್ಟೀಸ್ ಅಂದ್ರೆ ರೀಸನಿಂಗ್ ಮತ್ತೆ ರೀಸನಿಂಗ್ ಅಂಡ್ ಕ್ವಾಂಟ್ಸ್. ಸೊ ಮ್ಯಾಕ್ಸಿಮಮ್ ಟೈಮ್ ಇದಕ್ಕೆ ಕೊಡಿ ನೀವು. ಉಳಿದಿದ್ದು 1 ಅವರ್ ಬೇಕಾದ್ರೆ ನೀವು ಕರೆಂಟ್ ಅಫೇರ್ಸ್ಗೆ ಮತ್ತೆ ಇಂಗ್ಲಿಷಿಗೆ ಕೊಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಸ್ಕೋರಿಂಗ್ ಆಗಿರುತ್ತೆ, ಯಾವುದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ, ಯಾವುದು ಕ್ವಾಂಟ್ಸ್ ಮತ್ತೆ ರೀಸನಿಂಗ್. ಸೊ ಡೈಲಿ ಬೇಸಿಸ್ ಮೇಲೆ ಪರ್ಫೆಕ್ಟ್ ಟೈಮ್ ಟೇಬಲ್ ಹಾಕೊಂಡು ಕನ್ಸಿಸ್ಟೆಂಟ್ ಆಗಿ ಆ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ದಂದ್ರೆ, ಸೊ ಮಾರ್ನಿಂಗ್ 5 or 5:30 ಸೆಷನ್ ಓದಕ್ ಸ್ಟಾರ್ಟ್ ಮಾಡ್ತಿರೋರು 5:30, ಸೊ 6 o'clock ಏನೇ ಆಗಲಿ 1 ಅವರ್ ಸೆಷನ್ ಹಾಕೊಂಡ್ಬಿಡ್ಲಿ 5:30 to 6:30. ಸೊ ಇಲ್ಲಿ ನಿಮಗೆ ಯಾವ ಟಾಪಿಕ್ ಓದಬೇಕು ಅನ್ಸುತ್ತೆ ಅಥವಾ ಯಾವ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟೆಡ್ ಇರುತ್ತೆ, ಕರೆಂಟ್ ಅಫೇರ್ಸ್ ಓದಬೇಕು ಅಂತೇನಿಲ್ಲ, ಇಂಗ್ಲಿಷ್ ಓದಬೇಕು ಅಂತೇನಿಲ್ಲ, ರೀಸನಿಂಗ್ ಓದಬೇಕು ಅಂತೇನಿಲ್ಲ. ಸೊ ವಾಟ್ ಎವರ್, ಇವಾಗ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಓದ್ಬೇಕಾದ್ರೆ ಇಲ್ಲಿ 2 ಅವರ್ಸ್ ಸೆಷನ್ ಇಟ್ಕೊಳ್ಳಿ. ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಕ್ವಾಂಟ್ಸ್ ರೀಸನಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಿನಿಮಮ್, ಈಗ ರೀಸನಿಂಗ್ ಅಂಡ್ ಕ್ವಾಂಟ್ಸು ಒಂದ್ಸರಿ ಓದಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ 2 ಅವರ್ಸ್ ಕಂಟಿನ್ಯೂಸ್ ಸೆಷನ್ ಇಟ್ಕೊಳ್ಳಿ. ಇವಾಗ 1 ಅವರ್ ಸೆಷನ್ಸ್ ಯಾವ ಸಬ್ಜೆಕ್ಟಿಗೆ ಅಂದ್ರೆ 1 ಅವರ್ ಸೆಷನ್ಸ್ ಇಂಗ್ಲಿಷ್ 1 ಅವರ್ ಮತ್ತೆ GK 1 ಅವರ್. ಈ ಸೆಷನ್ಸ್ಗಳು 1 ಅವರ್ ಇಟ್ಕೊಂಡ್ರು ಸಾಕು. ಇವಾಗ ಏನಾದ್ರು ಮಾರ್ನಿಂಗ್ 5:30 to 7:30 ನೀವೇನಾದ್ರು ಪಾಯಿಂಟ್ಸ್ ಹಾಕೊಂಡಿದ್ರೆ 7:30 to 8:30 ಇಂಗ್ಲಿಷ್ ರೀಡಿಂಗ್ ಇಟ್ಕೊಳ್ಳಿ. ಇಂಗ್ಲಿಷ್ ರೀಡಿಂಗ್ ಹೇಳಿದಾಗೆ ನಿಮಿಷ ಮ್ಯಾಮ್ ಕ್ಲಾಸು ಅಟೆಂಡ್ ಆಗಿ, ಇಲ್ಲ ಅಂತಂದ್ರೆ ಇಂಗ್ಲಿಷ್ ರೀಡಿಂಗ್ ಮಾಡಿ. ಸೊ ಇದು ಈ ತರ ಟೈಮ್ ಟೇಬಲ್ನ ನಾವು ಎಲ್ಲರದು ಸೇಮ್ ಸಿಚುವೇಶನ್ಸ್ ಅಥವಾ ಸೇಮ್ ಟೈಮ್ ಟೇಬಲ್ ಸೇಮ್ ಲೈಫ್ ಸ್ಟೈಲ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಈ ತರ ಟೈಮ್ ಡಿವೈಡ್ ಮಾಡ್ಕೊಳ್ಳಿ. ಸೊ 10 ಅವರ್ಸ್ ಹೇಗೆ ಡಿವೈಡ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಬೈಫರ್ಕೇಟ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ ವೈಸು. ಇವಾಗ ನೀವೇನಾದ್ರೂ ತುಂಬಾ ಸ್ಟ್ರಾಂಗ್ ಇದ್ರೆ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ರೆ, ಇಂಗ್ಲಿಷ್ ಅಲ್ಲಿ ಸಫರ್ ಮಾಡ್ತಿದ್ರೆ, ಸೊ ಪ್ರಾಕ್ಟೀಸ್ ಮಾಡಿ. ಸೆಕ್ಷನಲ್ ನ ಜಾಸ್ತಿ ಅಟೆಂಪ್ಟ್ ಮಾಡಕ್ ಟ್ರೈ ಮಾಡಿ ಇಂಗ್ಲಿಷ್ ಅಲ್ಲಿ. ಇನ್ GK ಅಂತಂತಂದ್ರು, GK ರ್ಯಾಪಿಡ್ ರಿವಿಷನ್ ಅಥವಾ 2 ಅವರ್ಸ್ ಸಾಕು. ಇವಾಗಿಂದ ಕನ್ಸಿಸ್ಟೆಂಟ್ ಆಗಿ 2 ಅವರ್ಸ್ ಕೊಟ್ಟು ಮೋರ್ ದೆನ್ ಇನಫ್ ಫಾರ್ GK. 2 ಗಂಟೆಗಿಂತ ಜಾಸ್ತಿ ಟೈಮ್ ಕೊಡಕ್ ಹೋಗ್ಬೇಡಿ GKಗೆ. ಕರೆಂಟ್ ಅಫೇರ್ಸ್ಗೆ 2 ಗಂಟೆಗಿಂತ ಜಾಸ್ತಿ ಕೊಡಕ್ ಹೋಗ್ಬೇಡಿ. ಇನ್ನು ಉಳಿದಿದ್ದು ಡೈಲಿ ಸ್ಟಡಿ ಇದಿರ್ತಲ್ಲ, ಸ್ಟಡಿ ಟೈಮ್ ಟೇಬಲ್. ಇದು ಲೆಂದಿ ಅಂದ್ರೆ ಲಾಂಗ್ ಅವರ್ಸ್ 2 ಅವರ್ಸ್ 1 ಅವರ್ಸ್ ಇಟ್ಕೊಂಡಿರ್ತೀವಲ್ಲ ಇಲ್ಲಿ.
ಸೊ ಮಿಡ್ ಅಲ್ಲಿ ಆಫ್ಟರ್ನೂನ್ ಆರ್ ಈವ್ನಿಂಗ್ ಸೆಕ್ಷನಲ್ ಮಾರ್ಕ್ಸ್ ಸೆಕ್ಷನಲ್ ಮಾರ್ಕ್ಸ್ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಆಲ್ಟರ್ನೇಟಿವ್ ಒನ್ ಡೇನಲ್ಲಿ 2 ಅಂತೂ ಆಗಲ್ಲ, ಒನ್ ಅನಾಲಿಸಿಸ್ ಮತ್ತೆ ಅಲ್ಲೇ ಹೋಗ್ಬಿಡುತ್ತೆ. ಸೊ ಆಲ್ಟರ್ನೇಟ್ ಆಗಿ ಇಟ್ಕೊಳ್ಳಿ, ಒಂದ್ ದಿವಸ ಕ್ವಾಂಟ್ಸ್ ಮಾಡಿದ್ರೆ ಇನ್ನೊಂದ್ ದಿವಸ ರೀಸನಿಂಗ್, ಈ ತರ. ಸೊ ಇವಾಗ ಏನಾದ್ರು ಆಲ್ರೆಡಿ ಪ್ರಿಪೇರ್ ಆಗಿರೋ ಕ್ಯಾಂಡಿಡೇಟ್ಸ್ ಇದ್ರೆ, ಫುಲ್ ಪ್ರಿಪೇರ್ಡ್ ಆಗಿರೋರಿದ್ರೆ, ವೀಕ್ಲಿ 2 ಮೇನ್ ಮಾರ್ಕ್ ಹಾಕಿದ್ರೆ ಸಾಕು. ವೀಕ್ಲಿ 1 ಆದ್ರೂ ಮಿನಿಮಮ್ ಅಟ್ ಲೀಸ್ಟ್ 1 ಟಿಲ್ ಫೆಬ್ರವರಿ 1 ವರೆಗೂ. ಆಮೇಲೆ ಫೆಬ್ರವರಿ 1 ಆದ್ಮೇಲೆ ಖಂಡಿತವಾಗ್ಲೂ ಕಂಪಲ್ಸರಿ ವೀಕ್ಲಿ 2 ಮೇನ್ಸ್ ಮಾರ್ಕು ಹಾಕ್ಬೇಕಾಗತ್ತೆ. ಸೊ ಮಾರ್ಕ್ ಹಾಕೋದ್ರಿಂದ ಏನಾಗುತ್ತೆ, ಮಾರ್ಕ್ಸ್ ನಾವು ಕೆಲವೊಂದ್ಸರಿ ಕಮ್ಮಿ ಬರುತ್ತೆ, ಕೆಲವೊಂದ್ಸರಿ ಜಾಸ್ತಿ ಬರುತ್ತೆ. ಅಲ್ಲಿ ನಾವು ಈ ಗ್ರಾಫ್ನ ಹಿಂಗೆ, ಸೊ ಈ ತರ ಗೊತ್ತಾಗುತ್ತಲ್ಲ ನಮ್ಗೆ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಅಲ್ಲಿ ಎಡುತ್ತಿದ್ದೀನಿ, ಯಾವ ಟಾಪಿಕ್ ಇನ್ನೂ ಜಾಸ್ತಿ ಬೇಕು ಅನ್ನೋದು. ಸೊ ಈ ತರ ನಮ್ಗೆ ನಮ್ ನೆಗೆಟಿವಿಟಿನ ಕಂಡ್ಕೊಳ್ಳಕ್ಕೆ ನಮ್ಗಿರೋದು ಲಾಸ್ಟ್ ಫೆಬ್ರವರಿ 10 or ಫೆಬ್ರವರಿ 12 ತನಕ ಅಷ್ಟೆ. ಆಮೇಲೆ ನಾವು ಮತ್ತೆ ಟಾಪಿಕ್ ಕ್ಲಾರಿಟಿ or ಟಾಪಿಕ್ ಕಾನ್ಸೆಪ್ಟ್ ಕ್ಲಾರಿಟಿನ ಹುಡ್ಕೊಳಕ್ ಆಗಲ್ಲ. ಸೊ ಲಾಸ್ಟ್ ಫೆಬ್ರವರಿ 10 ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್. ಅಲ್ಲಿವರೆಗೂ ನಾವು ಮಾರ್ಕ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ ತಗೊಳಕ್ ಟ್ರೈ ಮಾಡ್ಬೇಕು. ಸೊ ಅಲ್ಲಿಂದ ಕಂಟಿನ್ಯೂಸ್ ಮಾರ್ಕ್ಸ್ ಇರುತ್ತೆ. ಆಮೇಲೆ ಅಲ್ಲಿಂದ ಏನಾಗುತ್ತೆ, ಜಾಸ್ತಿ ನಾವು ವೇಟೇಜ್ ಅದು ಕೊಡ್ತೀವಿ, GK ರಿವಿಷನ್ ಕೊಟ್ಟಿರ್ತೀವಲ್ಲ. ಸೊ ಅದಕ್ಕೆ ಬೆಟರ್ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ನ ಇವಾಗಲೇ ಕಂಟಿನ್ಯೂಸ್ ಆಗಿ ಟೈಮ್ ಕೊಟ್ಟು ಜಾಸ್ತಿ ಟೈಮ್ ಕೊಡೋ ಸ್ಲಾಟ್ಸ್ ನ ಹಾಕೊಳ್ಳಿ ಆಫ್ಟರ್ನೂನು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ರೆಡ್ಯೂಸ್ ವೇಸ್ಟೇಜ್ ಆಫ್ ಟೈಮ್. ಇನ್ಸ್ಟಾಗ್ರಾಮ್ ರೀಲ್ಸು, ವಾಟ್ ಎವರ್, ಟೆಲಿಗ್ರಾಮ್ ಅಲ್ಲಿ ಚಾಟಿಂಗು, ವಾಟ್ ಎವರ್ ಏನೇ ಆಗಲಿ, ಅದು ಪ್ಲೀಸ್ ಅವಾಯ್ಡ್ ಫಾರ್ 40 ಡೇಸ್. 40 ಡೇಸ್ ತುಂಬಾ ಕ್ರೂಷಲ್ ಆಗಿರುತ್ತೆ. ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಈ ಹಿಂದಿಂದ ಯಾವುದೇ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಇದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಯಾವುದು SBI ಕ್ಲರ್ಕ್. LICದು ಏನು ಗ್ಯಾರಂಟಿ ಇಲ್ಲ, ಬರ್ಬೋದು ಬರ್ದೇ ಇರ್ಬೋದು. ಸೊ ಅದಕ್ಕೆ ವೇಟ್ ಮಾಡೋದಕ್ಕಿಂತ ಬದಲು, ಸೊ ನಮ್ಮ ಕೈಲಿ ಏನಿದೆ ಇವಾಗ ಅದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಇರೋ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ SBI ಕ್ಲರ್ಕ್ಗೆ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ಓದ್ಕೊಂತ ಹೋದ್ರೆ ಆರಾಮಾಗಿ ಮಾಡ್ಬೋದು. ಸೊ ಬೆಟರ್ ಇವಾಗ್ಲಿಂದಾನೆ ಕನ್ಸಿಸ್ಟೆಂಟ್ ಆಗಿದ್ರೆ ಒಳ್ಳೇದು. ಸೊ ನಮ್ದು ಮೂಲ ಉದ್ದೇಶ ಅಥವಾ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಜಸ್ಟ್ ಕರ್ನಾಟಕದಿಂದ ತುಂಬಾ ಸೆಲೆಕ್ಷನ್ ಆಗ್ಲಿ, ಕರ್ನಾಟಕದವರೇ ಸೆಲೆಕ್ಷನ್ ಆಗ್ಲಿ ಅಂತ, ಅದೊಂದೇ ಈ ಚಾನೆಲ್ನ ಉದ್ದೇಶ ಇರೋದಷ್ಟೇ. ಅದ್ ಬಿಟ್ಟು ಏನೂ ಇಲ್ಲ. SBI ಕ್ಲರ್ಕ್ ಕಪ್ ನಮ್ದೇ ಆಗ್ಲಿ, ICC ಅಂತೂ ನಮ್ದಾಗ್ಲಿಲ್ಲ. ಸೊ ಈ ICC ನಮ್ದಾಗ್ಲಿ. ICC ಇಂಟೆಂಟ್ ಯಾವುದು? SBI ಕ್ಲರ್ಕ್ 2024. ಇದು ನೋಟಿಫಿಕೇಶನ್ 23, ಎಕ್ಸಾಮ್ ಬರೆಯೋದು 24 ಅಲ್ವಾ. ಸೊ ಇದು 23. ಸೊ ICC, C ಅಂದ್ರೆ ಕನ್ಸಿಸ್ಟೆನ್ಸಿ, C ಅಂದ್ರೆ ಕಾನ್ಫಿಡೆನ್ಸ್ ಬೇಕಾದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ಇರಲೇಬೇಕಾಗುತ್ತೆ. ಸೊ ಬಿ ಕನ್ಸಿಸ್ಟೆಂಟ್ ಅಂಡ್ ಬಿ ರೆಡಿ ಫಾರ್ ಕಾನ್ಫಿಡೆಂಟ್. ನಾವು ಆರಾಮಾಗಿ ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಬರಿಬೋದು ಮೇನ್ಸ್, ಕನ್ಸಿಸ್ಟೆಂಟ್ ಆಗಿ ಇದ್ರೆ. ಸೊ ಅದಕ್ಕೇನೋ ಇಂಟೆನ್ಷನ್, ಸೊ ಇಂಟೆಂಟ್ ಇದ್ದೇ ಇದೆ. ಯಾವುದು? SBI ಕ್ಲರ್ಕ್. ಸೊ ICC ಟ್ರೋಫಿ ತರಕ್ಕಾಗ್ಲಿಲ್ಲ, ಲೆಟ್ಸ್ ಬ್ರಿಂಗ್ SBI ಕ್ಲರ್ಕ್ ವಿತ್ ICC ಸ್ಟ್ರಾಟಜಿ. ಸೊ ಈ ಸಲ ಕರ್ನಾಟಕದವರು ಮ್ಯಾಕ್ಸಿಮಮ್ ಸೆಲೆಕ್ಷನ್ ಆಗಲಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ವಿತ್ ಯುವರ್ ಕರ್ನಾಟಕ ಫ್ರೆಂಡ್ಸ್. ಕನ್ನಡಿಗರು ಯಾರೇ ಇದ್ರು ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಮಾಡಿ ಅವರಿಗೆ. ಸೊ ಇವಾಗಿಂದ ಏನಾದರೂ ಪ್ರಿಪೇರ್ ಆಗ್ತಿದ್ರೆ ಹೆಲ್ಪ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಸೊ ಅವ್ರಿಗೂ ನಾಲೆಜ್ ಬರಲಿ, ಗೊತ್ತಾಗ್ಲಿ. ಸೊ ಮೇನ್ ಥಿಂಗ್ ಏನಂದ್ರೆ ಕರ್ನಾಟಕದಲ್ಲಿ ನಮಗೆ ಈ ಬ್ಯಾಂಕಿಂಗ್ ಆರ್ ಸೆಂಟ್ರಲ್ ಎಕ್ಸಾಮ್ಸ್ಗೆ ಅವೇರ್ನೆಸ್ ತುಂಬಾ ಕಮ್ಮಿ ಇದೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡೆ ಈ ಚಾನಲ್ ಮಾಡಿ ಈ ತರ ಕಂಟೆಂಟ್ ಕೊಡ್ತಿರೋದು ಅಷ್ಟೇ. ಸಬ್ಸ್ಕ್ರೈಬ್ ಮಾಡಲೇಬೇಕು, ಶೇರ್ ಮಾಡಲೇಬೇಕು ಅನ್ನೋ ಫೋರ್ಸ್ ಅಂತೂ ಏನಿಲ್ಲ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.